ಕಾಳಿಕಾಟೆರಮ್ಮ, ಕಾಮಾಕ್ಷಿ, ವಾರಾಹಿ, ಮಲಯಾಳ ಭಗವತಿ, ಕನ್ನಿದೇವತೆ, ಭೈರವಿ, ಮಾರಿಯಮ್ಮ, ಮೀನಾಕ್ಷಿ, ಗೋವರ್ಧನ, ಕಾಳಿಯಮ್ಮ, ದುರ್ಗಮ್ಮ, ಕಾಳಿ, ಪಾಂಡಿ ಮುನೀಶ್ವರ ಸ್ವಾಮಿ. ಕಲ್ಲಿಗಿಡ ಕಾಡಿನಲ್ಲಿ, ತಾಳೆ ಮರ ಕೋಟೆಯಲ್ಲಿ, ಬಿಳಿ ಬಣ್ಣದ ಕುದುರೆ ಮೇಲೆ ಕುರಿದು ಬರ್ತಾನೆ ನಮ್ಮ ವೀರ. ಉರಿಯೋ ಬೆಂಕಿ, ಬೀಸೋ ಗಾಲಿ, ದಿಕ್ಕು ನೋಡಿ ಆರ್ತಿ ಮಾಡು. ಇರುಳು ಓಡಿಸೋ ದೇವ್ರ ಹಬ್ಬ, ನಮ್ಮ ಕುಲವ ಕಾಯೋ ಭದ್ರ. ಖಡ್ಗ ಹಿಡಿದ ಬೇಟೆಗಾರ ವೀರಭದ್ರ ನಮ್ಮ ದೇವರು. ಊರನ್ನು ಕಾಪಾಡುವ ಶೂರನಾದ ನಮ್ಮ ದೇವರು. ಆಕಾಶ ಭೂಮಿಗೆ ನೀನೇ ಕುಲದೇವ, ನಮ್ಮನ್ನು ಕಾಪಾಡು ದೇವರು. ಸತ್ಯಕ್ಕೂ ನಿತ್ಯಕ್ಕೂ ನೀನೇ ಕುಲದೇವ, ಎಲ್ಲರನ್ನು ಕಾಪಾಡು ದೇವರು. ಉರಿಯೋ ಬೆಂಕಿ, ಬೀಸೋ ಗಾಲಿ, ದಿಕ್ಕು ನೋಡಿ ಆರ್ತಿ ಮಾಡು. ಇರುಳು ಓಡಿಸೋ ದೇವ್ರ ಹಬ್ಬ, ನಮ್ಮ ಕುಲವ ಕಾಯೋ ಭದ್ರ. ಕಣ್ಣಾಡಿಸೋ ಕಣ್ಮಣಿಯೇ, ಗಂಟೆ ಬಾರಿಸಿ ಇಲ್ಲಿ ಬಾರೋ. ತಂಟೆಗೆ ಬರದ ವೀರಶೂರ, ಕಷ್ಟಗಳ ತೀರಿಸು ಬಾರೋ. ತಾಯಿ ಕಾಳಿ ಕೋಟೆಯಲ್ಲಿ, ಅಂದವಾದ ಬೀದಿಯಲ್ಲಿ, ಜಲ್ಲಿಕಟ್ಟು ನಡೆಯುತ್ತಮ್ಮ. ಅರ್ಧರಾತ್ರಿ ಜಾವದಲ್ಲಿ ಊರ ಕಾಯುವ ಎಲ್ಲೇ ದೇವ್ರು. ಕಥೆಯನ್ನು ಹೇಳುವೆನು ಕಿವಿಗೊಟ್ಟು ಕೇಳಿ ಜನರೇ, ನಮ್ಮ ಊರು ಚರಿತ್ರೆಯ ಕೇಳಿರಪ್ಪ. ನಿಮ್ಮ ಸಂಕಟವ ನಮ್ಮ ಸ್ವಾಮಿ ತೀರಿಸ್ತಾನಪ್ಪ. ಒಂದು ನಿಜವಾದ ವಿಷಯವ ಹೇಳುತ್ತಾನೆ, ಅರೆ ನಿನ್ನ ನನ್ನ ಕನಕೋದಕ್ಕೆ ಬರುತ್ತಾನೆ. ಕೆಟ್ಟವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ದಂಡಿಸಲು, ಕರ್ಮ ಕಲೆಯಲು, ಮುಕ್ತಿ ಮಾರ್ಗ ತೋರಿಸಲು, ಗಾಲಿ ಹಾಗೆ ಬಂದು ನಿಲ್ಲುವ, ತಕರಾರು ಜಗಳ ಎಲ್ಲ ತೀರಿಸುವ, ಒಟ್ಟು ಮೊತ್ತ ಜನರನ್ನು ಸೇರಿಸುವ, ಅರೆ ಭಕ್ತಿಯಿಂದ ನಂಬಿದರೆ ವರ ಕೊಡುವ. ಇದು ಸುಳ್ಳುವಲ್ಲ, ಕೇಳಿದಲ್ಲ, ಬಾಚಿಕೊಡುವ. ಹೊಳೆದಡದ ವೀರ ಸ್ವಾಮಿ, ಕುಲದ ಬಲಿ ವೀರಭದ್ರ. ಮುಳ್ಳೂರು ಮೂಲ ಸ್ವಾಮಿ, ಕನಕಪುರ ಕಾಲೇಶ್ವರ. ವರಬೇಡಿ ಬಂದವಿಗೆ ವರ ಕೊಡುವ ನಮ್ಮ ದೇವ್ರು. ಮುನೀಶ್ವರ ನಮ್ಮ ದೇವ. ಗಣ್ಣಿನ ಮೀಸೆಗಾರ, ಖಡ್ಗ ಹಿಡಿದ ಕಾವಲ್ಗಾರ. ತಪ್ಪು ಮಾಡಿದ್ರೆ ಕೋಪಿಸ್ತನು ನಮ್ಮ ಊರ ವೀರಭದ್ರ, ನಮ್ಮ ಊರಿಗೆ ಕಾವಲ್ಗಾರ.
ಹೋಗ್ರೋ ಓಡ್ರೋ ಓಡ್ರೋ ಬೇಗ ಓಡ್ರೋ ಓಡೋ ಓಡೋ ಓಡ್ರೋ ಓಡಿ ಇಲ್ಲಿಂದ. ಬೇಗ ಬನ್ನಿ. ದಾರಿ ಬಿಡ್ರೋ ತಾನೆ ಈ ಕಡೆ. ಇದನ್ನೆಲ್ಲ ಯಾರಾದ್ರೂ ನೋಡಿದ್ರೆ ಇನ್ನು ಗಲಾಟೆ ಮಾಡ್ಬೇಡಿ. ಮಾತಾಡ್ರು. ಏನಾಯ್ತು ಅಂತ ನೋಡ್ತಾರೆ ಸುಮ್ಮನೆ. ಏನೋ ಇದು ಯಾರಾದ್ರೂ ನೋಡಿದಿರಾ? ಇದನ್ನೆಲ್ಲ ಕಂಡುಹಿಡಿತಿರೋ ಏನೋ. ಸರ್ ನಾನೊಬ್ಬರು ನೋಡಿದೆ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಕಂಡುಹಿಡಿತೀನಿ ಸರ್. ಇಲ್ಲಿ ಈ ಹುಡುಗಿ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಎಲ್ಲ ಸೈಬರ್ ಕ್ರೈಮಿಗೆ ಕೊಟ್ಟು ರಿಪೋರ್ಟ್ ತಗೊಂಡು ಇವ್ರನ್ನ ಸ್ಟೇಷನ್ ಕರ್ಕೊಂಬನ್ನಿ. ಕುಮಾರೇಶ, ಯಾವ್ದಾರ ಡೀಟೇಲ್ಸ್ ಸಿಕ್ತಾ? ಸರ್ ಆ ಹುಡುಗಿ ಪ್ರೈವೇಟ್ ಆಗಿ ಯಾರ ಜೊತೆ ಚಾಟ್ ಮಾಡ್ತಿದ್ಲು. ಆ ಹುಡುಗನ ಫೋಟೋ ತೋರಿಸಿ ನನಗೆ. ಸರ್ ಇವನೇ ಸರ್. ಹುಡುಗಿನ ಕಾಡಲ್ಲಿ ಕರ್ಕೊಂಡು ಹೋಗಿದ್ದು ನಾನು ನೋಡಿದೆ ಸರ್. ಅಯ್ಯೋ ರಾಜ, ಈ ಕಡೆ ಬನ್ರಿ. ಯಾಕೆ ಈ ತರ ಅದು ಹೇಗಾಯ್ತು? ಎಷ್ಟವಾಗಿರುತ್ತೆ ಈಗ? ಹುಡುಗಿ ಬ್ಲಡ್ ಗ್ರೂಪ್ ಮತ್ತೆ ಆ ಹುಡುಗನ ಉಗ್ರಳಿರೋ ಬ್ಲಡ್ ಗ್ರೂಪ್ ಎರಡು ಒಂದೇ ಸರ್. ಓಕೆ ಸರ್. ಅವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಖಂಡಿತ ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಸರ್. ಇವ್ರನ್ನೆಲ್ಲ ನೋಡಿದ ತಕ್ಷಣ ಸುಟ್ಟು ಕೊಂದಾಕ್ಬಿಡ್ಬೇಕು ಸರ್. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಲ್ಲ ಸರ್. ಬಿಡಬಾರ್ದೆ ನಮ್ಮ ಸಿಗ್ನಾರಪ್ಪ. ಜಾಮೀನೆಲ್ಲ ಕೊಡ್ಸಕ್ಕಾಗಲ್ಲ. ಹೋಗ ಕೆಲಸ ನೋಡ್ಕೋಗ. ಅವ್ನ ಕೈ ಇಟ್ಕೊಳ್ರ. ಕರ್ಕೊಂಡೋಗಿ ಇವ್ರನ್ನ. ಹೋಗ ನಡಿಯಾರ. ನಾಯಿ ಕಚ್ಬಿಡ್ತಾರೆ. ಈ ತರ ಮಾಡ್ಬಿಡ್ತು. ಕೊಂಡಾನೆ ಕಿತ್ಬಿಟ್ಟಿದೆ. ಸರ್, ಕೋರ್ಟಿಂದ ಸಿಸಿಟಿವಿ ಫುಟೇಜ್ ಎಲ್ಲ ಬಂದಿದೆ ಸರ್. ಕೈ ಕಡೆ ಝೂಮ್ ಮಾಡು. ಓಕೆ. ಅಕ್ಯೂಸ್ಡ್ ಹಾಕಿರುವಂತ ಖಡ್ಗ ಪೆಕ್ಯುಲರ್ಗಿದಲ್ಲ? ಹೌದು ಸರ್. ಸರ್, ಆಟೋ ಡ್ರೈವರ್ ಹಾಕೊಂಡಿರೋ ಖಡ್ಗಾನು ಒಂದೇ ತರ ಇದೆ ಸರ್. ಸರ್, ಈ ಆಟೋ ಡ್ರೈವರ್ ಸರ್ ಆ ಹುಡುಗಿನ ಕಾಲೇಜಿಗೆ ಬಿಡ್ತಿದ್ದು. ಆ ಹುಡುಗಿ ಅಣ್ಣ ಅಂತ ಪ್ರೀತಿಯಿಂದ ಹೇಳ್ತಿದ್ಲು ಅಂತ ಅವ್ರ ಮನೇಲಿ ಹೇಳಿದ್ರು. ಏನ್ ಧರ್ಮರಾಜ್ ಸರ್,
ನಿಮ್ಗೆ ಗೊತ್ತಿರೋರ್ಗೆ ಈ ರೀತಿ ಸಂಭವ ನಡೆದಿದ್ರೆ ಕೊಲೆವರೆಗೂ ಹೋಗ್ತಾ ಇದ್ದೀರಾ? ಕೊಲೆವರೆಗೂ ಹೋಗ್ತಾ ಇದ್ದೆ ಅಲ್ವೋ ಗೊತ್ತಿಲ್ಲ ಸರ್. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಪಕ್ಕದ ಮನೆ ನಮ್ಮ ಅಕ್ಕಂಗೆ ಲವ್ ಲೆಟರ್ ಕೊಟ್ಟ ಅಂತ ಕಲ್ಲೆತ್ಕೊಂಡು ಅವ್ನು ತಲೆ ಹೊಡೆದಾಕಿದ್ದೆ ಸರ್. ಅಂದ್ರೆ ಆ ಆಟೋ ಡ್ರೈವರ್ ಕೊಲೆಗಾರ ಸರ್ ಎಸ್. ನಿಲ್ಸ್ರೋ, ನಿಲ್ಸಿ. ಒಡೆಯೋ. ಮೇಲ್ ಹತ್ತು. ಡಿಫೆನ್ಸ್ ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಈ ಕೇಸಲ್ಲಿ ಹೇಳ್ಬೇಕು ಅಂದ್ರೆ ಕೊಲೆಗಾರನ ಕೈಯಲ್ಲಿದ್ದ ಖಡ್ಗ ನನ್ನ ಕಕ್ಷಿದಾರನ ಕೈಯಲ್ಲಿರುವಂತ ಖಡ್ಗ ಒಂದೇ ತರ ಇದೆ ಅಂತ ಪ್ರೂವ್ ಆಗಿದೆ. ಈ ಎರಡೂ ಖಡ್ಗಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನನ್ನ ಕಕ್ಷಿದಾರರ ಕೈಯಲ್ಲಿರುವಂತ ತಾಮ್ರದ ಖಡ್ಗ ಸಾಯಿರಾಮ್ ಅಂತ ಅದ್ರ ಮೇಲೆ ಬರ್ದಿದೆ. ಕೊಲೆಗಾರ ಹಾಕೊಂಡಿದ್ದ ತಾಮ್ರದ ಖಡ್ಗನ ನಾವು ಪರಿಶೀಲಿಸಿದಾಗ ಅದರಲ್ಲಿ ಯಾವ್ದೇ ರೀತಿಯ ಹೊಂದಾಣಿಕೆ ನಮಗೆ ಕಂಡು ಬರ್ತಾ ಇಲ್ಲ. ಬೇಕಾಗಿರೋ ಎವಿಡೆನ್ಸ್ ಫೋಟೋಸ್. ಅಷ್ಟೇ ಅಲ್ಲದೆ ಅವ್ರು ಓಡಿಸ್ಕೊ ಬಂದಿದ್ದಂತ ಆಟೋ, ಅದು ಅಲ್ಲದೆ ಟ್ರಾಫಿಕ್ ರೂಲ್ಸ್ ಗಳನ್ನ ಮೀರಿ ಕ್ರಾಸ್ ಲೈನ್ ನ ದಾಟ್ತು ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತ ಟ್ರಾಫಿಕ್ ಪೊಲೀಸ್ ಒಬ್ರು ಅವ್ರಿಗೆ ಫೈನ್ ಹಾಕಿದ್ದಾರೆ. ಆ ಅಪರಾಧಕ್ಕೆ ಫೈನ್ ಕಟ್ಟಬೇಕು ಅಂತಾನೆ ಇವರು ಕೋರ್ಟಿಗೆ ಬಂದಿದ್ದಾರೆ. ತಗೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತ ರಸೀದಿ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಸಾಕ್ಷಿ ಇದೆ? ಸಾರಿ ಸರ್, ಇವ್ರನ್ನ ಸಂದೇಹ ಬಂದಿದ್ದಕ್ಕೆ ಅರೆಸ್ಟ್ ಮಾಡಿದ್ವಿ. ಕೊಲೆಗಾರನ ಕೈಯಲ್ಲಿರುವಂತ ಕೈರೇಖೆ ಇವ್ರ ಕೈರೇಖೆ ಬೇರೆ ಬೇರೆ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಗೊತ್ತಾಯ್ತು ಸರ್. ಆದಷ್ಟು ಬೇಗ ಕೊಲೆಗಾರನ ಹಿಡಿತೀವಿ ಸರ್. ನಿಮ್ ಕೋಪ ಬಂದ್ರೆ ಅಪರಾಧಿ ಬಾತ್ರೂಮ್ ಬಳಿ ಜಾರಿ ಬಿದ್ದು ಕೈಕಾಲು ಮುರ್ಕೊಳ್ತಾರೆ, ಇಲ್ಲಾಂದ್ರೆ ಬಿಲ್ಡಿಂಗ್ ಇಂದ ಜಾರಿ ಬಿದ್ದು ಕೈಕಾಲು ಮುರ್ಕೊಳ್ತಾರೆ. ನಿಮ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆಟೋ ಡ್ರೈವರ್ನ ಎಳ್ಕೊಂಡ್ಬಿಡ್ತೀರಾ. ಯಾಕ್ರಿ ಕೋರ್ಟ್ ಟೈಮ್ ನ ವೇಸ್ಟ್ ಮಾಡ್ತೀರಾ? ಕೇಸ್ ಡಿಸ್ಮಿಸ್. ನೆಕ್ಸ್ಟ್. ಏಯ್ ಕಾಲೈ, ಬಾನಿನಿಂದ ಒಂದು ಹೊಲೆಯ ನಕ್ಷತ್ರ ಭೂಮಿಗೆ ಬಂದಿದ್ದೇಕೋ, ಕಾಣೋ ಮುನ್ನ ನನ್ ಕೈಗೆ ಸಿಕ್ಕದೆ ಓಡೋಡಿ ಹೋಗಿದ್ದೇಕೋ.
ಹಾಕಾಗಿದೆ ಹೇಳ ಅವನ್ಗೆ. ನೋಡಿ ಸರ್ ಒಂಚೂರು ದೊಡ್ಡ ಮನ್ಸು ಮಾಡಿ ಆಗುತ್ತೆ ಸರ್. ಹೇಳಿದ್ನಲ್ಲಪ್ಪ FIR ಹಾಕಾಗಿದೆ ಅಂತ, ಅರ್ಥ ಆಗಲ್ಲ ನಿಮ್ಗೆ. ಒಂಚೂರು ದೊಡ್ಡ ಮನ್ಸು ಮಾಡಿ ಸರ್. ಸುರಸಂಗ, ನಿಜ ಏನ್ ಗೊತ್ತಾ, ಈ ರೀತಿ ಅಪರಾಧಗಳನ್ನ ಮಾಡೋರು ಸೀದಾ ಆಕಾಶದಿಂದ ಜಂಪ್ ಮಾಡಲ್ಲ. ನಮ್ ಪಕ್ಕದ ಮನೆಯವರು, ಹಾಲಾಕೋರು, ನಮ್ ಕ್ಲೋಸ್ ಫ್ರೆಂಡ್ಗಳು ಅಷ್ಟೇ ಯಾಕೆ, ಇಂಥ ಕೇಸ್ಗಳಲ್ಲಿ ಹೆಣ್ಮಕ್ಳು ಸೋದರ ಮಾವನೇ ಅಕ್ಯೂಸ್ಡ್ ಆಗಿದ್ರು ಮನುಷ್ಯ ಯಾವ ಕ್ಷಣದಲ್ಲಿ ಮೃಗ ಆಗ್ತಾನೆ ಅಂತ ಯಾರಿಗೂ ಕಂಡುಹಿಡಿಯಕ್ಕಾಗೋದಿಲ್ಲ. ನಿಮ್ ತಂಗಿ ಮರ್ಡರ್ ಕೇಸ್ ನ ನೋಡಿದ್ರೆ ನಮ್ಗೆ ಎವಿಡೆನ್ಸ್ ಆಗಿ ಸಿಕ್ಕಿದ್ದು 2 ಸಣ್ಣ ಬ್ಲಡ್ ಸ್ಯಾಂಪಲ್, O- ರೇರ್ ಗ್ರೂಪ್. ಇದನ್ನ ಇಟ್ಕೊಂಡು ಜೊತೆಲಿ ಓದೋರು, ಪ್ರೊಫೆಸರ್ಸ್, ವಾಚ್ಮೆನ್, ಹಾಸ್ಟೆಲ್ ರೂಮ್ಮೇಟ್ಸ್ ಎಲ್ರನ್ನೂ ವಿಚಾರಣೆ ಮಾಡಿದ್ದಾಯ್ತು. ನೋ ಯೂಸ್. ನಿನ್ಗೆ ಯಾರ ಮೇಲಾದ್ರೂ ಸಂದೇಹ ಇದ್ರೆ ಹೇಳು. ನಾನು ನನ್ನ ತಂಗಿ ಜಗತ್ನಲ್ಲಿ ಎಲ್ರನ್ನೂ ನಂಬ್ತಾ ಇದ್ವಿ. ಸುರಸಂಗ, 1 ನಿಮಿಷ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಕೊಲೆಗಾರನ್ನ ಬೇಗ ಕಂಡುಹಿಡಿತೀವಿ, ನನ್ನ ನಂಬು. ನಿಮ್ ಕಾಕಿ ಬಟ್ಟೆ ಕಲೆ ಆಗಿದೆ, ಕ್ಲೀನ್ ಮಾಡ್ಕೊಳ್ಳಿ. ಏಯ್, ಏನೋ ಮಚ್ಚ? ಫೋನ್ ಎತ್ತ. ಯಾರು? ಮಾಮ ಕಣ. ಕಿವಿ ಹತ್ರ ಇಡು. ತಿರು, ಹೇಳ್ ಮಾಮ. ನಿತ್ಯ ನಿನ್ ಫ್ರೆಂಡ್ ಅಲ್ವೇನು? ಹೌದ್ ಮಾಮ. ನಾಳೆ ಅವಳಿಗೆ ಮದ್ವೆ. ಹೌದಾ? ಹೋಗ್ ಶುಭಾಶಯ ಹೇಳಲ್ವಾ? ಹೋಗ್ಬಿಟ್ಬಾರ. ಶುಭಾಶಯ ತಾನೆ, ಹೇಳಿದ್ರಾಯ್ತು. ಬಾ ಡಾರ್ಲಿಂಗ್. ಯಾಕೋ ಈ ಟೈಮಿಗೆ ಬಂದ್ರಿ? ಯಾರಾದ್ರೂ ನೋಡಿದ್ರೆ ನನ್ ಜೀವನನೇ ಹೋಗುತ್ತೆ. ಇಲ್ಲಿ ನೋಡ್ ಚಿನ್ನ, ನಿನ್ ಗಂಡ ನಿನಗ್ ತಾಳಿ ಕಟ್ಟಿದ ಮೇಲೆ ಅವ್ನ್ ನಿನ್ ಗಂಡ, ಅಲ್ಲಿವರೆಗೂ ನಿನ್ನ ಮುಗ್ಸುವಂತ. ಏನ್ ಮಚ್ಚ? ಯಾಕೋ ಹೀಗೆಲ್ಲ ಮಾತಾಡ್ತೀರಾ? ಹೊರಗಡೆ ಮಂಜು ಬೀಳ್ತಾ ಇದೆ, ಬಾ ಒಳಗ್ ಹೋಗಿ ಮಾತಾಡೋಣ. ಬಿಡ್ರು ನನ್ನ. ಬಾರೆ ಅಂತ ಇದ್ದೀನಿ, ಸೈಲೆಂಟ್ ಆಗಿ ಹತ್ತು. ಏನೋ ಫಸ್ಟ್ ಟೈಮ್ ತರ ಆಡ್ತಾ ಇದೆಯಲ್ಲ. ಅಷ್ಟೇ ಕತೆ. ಮದ್ವೆ ಗಿಫ್ಟ್ ಕೊಟ್ರೆ ಬೇಡ ಅಂತ ಹೇಳ್ಬಾರ್ದು. ನೆಕ್ಸ್ಟ್ ಟೈಮ್ ನಾನೇ ಮಚ್ಚ. ತಹಸೀಲ್ದಾರ್ ಅವರಿಗೆ ನನ್ನ ಹೃದಯಪೂರ್ವಕ ನಮನ. ಗಾಡಿ ಆಫ್ ಮಾಡೋ. ನಿಮ್ ಮನೆಗೆ ಹೋಗಿ ನಿಮ್ ಮಗಳಿಗೊಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಬಿಟ್ಟು ಬಂದೆ. ನಿಮ್ಮನ್ ಬಂದು ಆಫೀಸಲ್ಲಿ ನೋಡೋಣ ಅಂದ್ರೆ ಬರೋ ದಾರಿಯಲ್ಲಿ ನೀವೇ ಸಿಕ್ಬಿಟ್ರಿ. ಹಾಗಾದ್ರೆ ನನ್ಗಿವತ್ತು ಒಳ್ಳೆ ಟೈಮೇ. ಎಷ್ಟೇ ಕೋಟಿ ಕೊಟ್ರು ಈ ಇಲ್ಲಿಗಲ್ ಫೈಲ್ಗೆ ನಾ ಸೈನ್ ಮಾಡಲ್ಲ. ಮತ್ತೆ ಅದಕ್ಕೆ ತಾನೇ ಬಂದಿರೋದು ನೀನು. ಸಾರ್, ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರೋ ತಹಸೀಲ್ದಾರ್ ಆಗಿರ್ಬೇಡಿ. ಸ್ವಲ್ಪ ಹೊತ್ತು ಒಬ್ಳು ಹೆಣ್ಮಗಳು ತಂದೆ ಆಗಿರಿ. ನಿಮ್ ಮೊಬೈಲ್ ವಾಟ್ಸಪ್ಗೆ ಒಂದು ವಿಡಿಯೋ ಕಳ್ಸಿದ್ದೆ. ಮದ್ವೆ ಬಿಸಿನಲ್ಲಿ ಅದನ್ನ ನೋಡದೆ ಬಿಟ್ಬಿಟ್ರಿ. ಪರವಾಗಿಲ್ಲ, ನಾನೇ ತೋರಿಸ್ತೀನಿ. ಮದ್ವೆಗ್ ಮುಂಚೆನೆ ಎಷ್ಟೋ ಜನರ ಜೊತೆ ಫಸ್ಟ್ ನೈಟ್. ನನ್ ಮಗಳನ್ನ ಏನ್ರ ಮಾಡಿದ್ರಿ ನೀವು? ಈ ವಿಷಯ ಹೊರಗಡೆ ಗೊತ್ತಾದ್ರೆ ಅಸಹ್ಯ, ನಮ್ಮೊಳಗೆ ಇದ್ರೆ ರಹಸ್ಯ. ಇದು ರಹಸ್ಯವಾಗೇ ಇರ್ಬೇಕು, ಇಲ್ಲ ಅಸಹ್ಯ ಆಗ್ಬೇಕು ಅನ್ನೋದನ್ನ ನೀವು ಹಾಕೋ ಈ ಸಿಗ್ನೇಚರ್ ಮೇಲೆ ನಿಂತಿದೆ. ಒಳ್ಳೇದಾಗ್ಲಿ. ನಮಸ್ಕಾರ. ಒಂದೇ ಸಿಗ್ನೇಚರ್ ಅಲ್ಲಿ ನಿಮ್ ಮಗಳು ಹಣೆ ಬರನೇ ಬದಲಾಯಿಸ್ಬಿಟ್ರಿ ಅಲ್ಲ? ವಿಡಿಯೋ ನಾನ್ ವ್ಯಾಪಾರಿ ಕಣ, ದ್ರೋಹಿ ಅಲ್ಲ. ಡಿಲೀಟ್ ಮಾಡ್ತೀನಿ. ಎತ್ಕೊಂಡು ಇನ್ನೂ ಇವನ ಹತ್ರ ಎಷ್ಟು ಸಿಗ್ನೇಚರ್ ತಗೋಬೇಕು ಅಂದ್ಬಿಟ್ಟೆ.
ಮೆಟ್ಲ್ ಮೇಲೆ ಬುಕ್ ಹಾಕ್ಬಿಟ್ಟು ಎಲ್ಲಿ ಹೋದ್ಲಿ ಇವಳು? ಸ್ವಲ್ಪ ಅದ್ರ ಜವಾಬ್ದಾರಿ ಇದ್ಯಾ? ಹೇಳ್ರಿ ನಿಮ್ ಮಗಳು ಮೆಟ್ಲ್ ಮೇಲೆ ಬುಕ್ ಹಾಕ್ಬಿಟ್ಟು ಎಲ್ಲೋದ್ಲೋ ಏನೋ. ಕಾವ್ಯ, ಕಾವ್ಯ, ಏನೇ ಮೇಲೆ ತನ ಓದಕ್ ಹೋಗ್ತೀನಿ ಅಂತ ಹೇಳಿದವಳು ಅಲ್ಲಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಅಲ್ಲಿಲ್ವಾ? ಹೌದು. ಏನ್ ಆಟ ಆಡ್ತೀಯ? ಕಾವ್ಯ, 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 ಅಯ್ಯೋ ನನ್ ಮಗಳು ಕಾವ್ಯ, ಅಯ್ಯೋ ಅಯ್ಯೋ ಕಾವ್ಯ, ಕಾವ್ಯ, ಅಯ್ಯೋ 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 ಕಾವ್ಯ, ಅಯ್ಯೋ ಅಯ್ಯೋ. ಸ್ವಲ್ಪ ವೇಟ್ ಮಾಡಿ, ಸರಿನಾ? ಬೇಗ ಬಂದ್ಬಿಡ್ತೀನಿ. ಬಾಸುರ ಸಂಘ, ಏನಾಯ್ತು ಸರ್? ಇನ್ನು ನಮ್ ಲಿಮಿಟ್ ಅಲ್ಲಿ ನಿನ್ ತಂಗಿ ಕೊಲೆ ಕೇಸ ಇನ್ನು ಕಂಡಿಡ್ದಿಲ್ಲ. ಅಷ್ಟಲ್ಲೇ ಅದೇ ತರದ ಇನ್ನೊಂದು ಕೇಸು. ಹೇಳಕ್ಕಾಗಲ್ಲ, ನಿನ್ ತಂಗಿ ಕೊಲೆ ಮಾಡಿರೋನು ಇವನೇ ಇರ್ಬೋದು. ಇನ್ಸ್ಪೆಕ್ಟರ್ ಒಳಗಡೆ ಇದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ ಎಲ್ಲ ಬಂತ? ಅಯ್ಯೋ, ನಿನ್ ತಂಗಿಗಿಂತ 2 ವರ್ಷ ಚಿಕ್ಕವಳು. ಸಂಬಂಧನೇ ಇಲ್ದಿರೋ ನಮ್ಗೆ ಎಷ್ಟು ವೇದನೆ ಆಗ್ತಾ ಇದೆ. ಹೆತ್ತವ್ರಿಗೆ, ಜೊತೆಲಿದ್ದವ್ರಿಗೆ ಎಷ್ಟು ಪೇನ್ ಆಗಿರುತ್ತೆ. ಹಾಲು ಕುಡಿಯುವಂತ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾರೆ ಅಂತ ಹೇಳಿದರೆ ಶಿಕ್ಷೆ ಆಗಲ್ಲ ಅನ್ನೋ ಧೈರ್ಯದಿಂದ ತಾನೆ. ಕೊಲ್ಲುವ ಉಗ್ರವಾದಿ ಬೇಕನ್ನು ಕ್ಷಮಿಸಬಹುದು, ಆದ್ರೆ ಮಕ್ಕಳಂತ ನೋಡದೆ ಅತ್ಯಾಚಾರ ಮಾಡುವಂತ ವ್ಯಕ್ತಿಗಳನ್ನ 100 ಸಲ ನೇಣಿಗಾಕ್ತರೂ ಕೂಡ ತಪ್ಪಿಲ್ಲ. ಸತ್ತೋಗಿರುವಂತ ಹುಡುಗಿ ಮೈ ಮೇಲೆ ಇರುವಂತ ಕೈ ರೇಖೆ, ಆ ಪ್ಲಂಬರ್ ಕೈ ರೇಖೆ 2 ಮ್ಯಾಚ್ ಆಗುತ್ತೆ. ಹೌದು ಸರ್, ನೋಡಿ. ಫೋನ್ ನಂಬರ್ ಟ್ರೇಸ್ ಮಾಡಿದ್ರ? ಸರ್, ಸತ್ತೋಗಿರೋ ಆ ಹುಡುಗಿ ಮನೆಯಲ್ಲಿ ಪ್ಲಂಬರ್ ನಂಬರ್ ಆಕ್ಟಿವೇಟ್ ಆಗಿದೆ. ವಾಟ್? ಆರ್ ಯು ಶೂರ್? ಶೋರ್ ಸರ್. ಆ ಮನೆಯಲ್ಲಿರೋ ಪೇರೆಂಟ್ಸ್ ನಂಬರ್ ಇದೆ ನಿಮ್ಮ ಹತ್ರ? ಎಸ್ ಸರ್, ಆ ಹುಡುಗಿಯವ್ರ ಅಪ್ಪನ ನಂಬರ್ ಇದೆ. ಕಾಲ್ ಮಾಡಿ. ಹಲೋ ಮೇಡಮ್, ನಿಮ್ ಮಗಳನ್ನ ಕೊಂದಂತ ಕೊಲೆಗಾರ ಮನೇಲಿ ಔಸ್ಕೊಂಡಿದ್ದಾನೆ. ಟೀಮ್ ಬರೋರು ನೀವು ಕೇರ್ಫುಲ್ ಆಗಿರಿ. ಏನ್ರಿ? ಏನ್ರಿ? ಇಲ್ಲಿ ನೋಡಿ, ಕೊಲೆಗಾರ ಇಲ್ಲಿದ್ದಾನಂತೆ. ಸ್ವಲ್ಪ ಓಪನ್ ಮಾಡಿ. ವೇಲು, ಇಳಿದ್ಬಿಟ್ಟು ಅಲ್ಲಿ ಚೆಕ್ ಮಾಡು. ಓಕೆ ಸರ್. ಸ್ವಲ್ಪ ಬಾಡಿನ ತಿರುಗಿಸು. ಸರ್ ಹೇಳಿ ಸರ್. ಪ್ಲಂಬರ್ ಜೀವಂತವಾಗಿರುವಂತೆ ನಿಜನಾ? ಹೌದು ಸರ್, ಕೊಲೆ ಮಾಡಿದವನು ಸ್ವಲ್ಪ ದಿನ ಸೌದಿ ಕೆಲಸ ಮಾಡಿದ ಅನ್ಸುತ್ತೆ ಸರ್. ಏನ್ ಹೇಳ್ತಾ ಇದ್ದೀರಾ? ಸತ್ತಿರೋನ ವಿಕೃತವಾಗಿ ಚುಚ್ಚಿರೋದಲ್ದೆ ಅವನ್ ಮರ್ಮಾಂಗನ ಕಟ್ ಮಾಡಿ ಅದನ್ನ ಅವನು ತಗೊಂಡೋಗಿದ್ದಾನೆ. ಅಷ್ಟೇ ಇಲ್ಲ ಸರ್, ಆ ಬಾಡಿ ನಮ್ ಕೈಗೆ ಸಿಗ್ಲೇಬೇಕು ಅಂತಾನೆ ಅವನ್ ಫೋನ್ ನ ಆನ್ ಮಾಡಿ ಪಾಲಿಥಿನ್ ಪೇಪರ್ ಅಲ್ಲಿ ಕಟ್ಟಿ ಅದು ಸತ್ತಿರೋ ಒಂದ್ ಪಾಕೆಟ್ ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ ಸರ್. ಏನ್ರಿ ಆ ಸೂರ್ ಸಂಘ ಬಂದಲ್ಲ, ಅವನ ಮೇಲೆ ಡೌಟ್ ಇದೆಯಾ? ಅವ್ನ್ ಇನ್ನೋಸೆಂಟ್ ಸರ್, ಅವನ ಮೇಲೆ ಸಂದೇಹ ಪಡ್ಬೇಡಿ ಸರ್. ಈ ಕೇಸ್ ನ ನೋಡ್ತಾ ಇದ್ರೆ ಕೊಲೆನ ನೇರವಾಗಿ ನೋಡಿರೋ ಹುಡುಗಿಗೆ ಯಾರು ಬೇಕಾಗಿರೋನೆ ಇದನ್ ಮಾಡೇ ಮಾಡಿರ್ತಾನೆ ಅನ್ಸುತ್ತೆ ಸರ್.
ನನ್ನ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಅಲ್ಲಿಗೆ ಬರ್ತೀನಿ ಸರ್. ಓಕೆ. ಹಲೋ, ನಿಮ್ಮ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ಫೋನ್ ನಂಬರ್ ತಾನೇ ಕೇಳಿದ್ದು. ಕೊಟ್ರೆ ಸರ್ಗೋಗ್ತೀರಾ? ಅಣ್ಣ ಒಂದ್ ನಿಮಿಷ ಇರಿ ಅಣ್ಣ. ಜಸ್ಟ್ ಮಿಸ್. ಸರಿ ಅಮ್ಮ, 5 ಗಂಟೆ ಬರ್ತೀನಿ. ಕರೆಕ್ಟ್ ಆಗಿದೆ. ಅಣ್ಣ ಅಣ್ಣ ಅಣ್ಣ, ಆ ಹುಡುಗರು ನನ್ನ ಚುಡಾಯಿಸ್ತಾ ಇದಾರೆ. ಏ ಮಚ್ಚ, ಆಟೋದವನು ಅವ್ರ ಅಣ್ಣ ಇದ್ದಂಗಿದಾನು. ಹೌದು ಮಚ್ಚಾ. ನನ್ನೊಂಚೂರು ಕಾಲೇಜ್ವರೆಗೂ ಬಿಡ್ತೀರಾ ಪ್ಲೀಸ್ ನಾ? ಅಣ್ಣ, ನಾನ್ ನಿಮ್ಗೊಂದು ಕೊಡ್ತೀನಿ, ಆದ್ರೆ ನೀವ್ ಅದನ್ನ ಮರೀದೇ ಇಸ್ಕೋಬೇಕು, ಸರಿನಾ? ದುಡ್ಡೆಲ್ಲ ಬೇಡಮ್ಮ, ನಾನಾಗ್ಲೇ ಹೇಳಿದ್ನಲ್ಲ. ಮತ್ತೆ ಮರೀದೆ ಇಡ್ಲಿ ತಿನ್ಬೇಕು. ಈವ್ನಿಂಗ್ ಸಿಗೋಣ. ಬಾಯ್ನಾ? ಮ್ಯಾಮ್ ಮ್ಯಾಮ್ ಮ್ಯಾಮ್, ಒಂದ್ ನಿಮಿಷ ಮ್ಯಾಮ್. ಏನಮ್ಮ? ಮ್ಯಾಮ್, ಫೀಸ್ ಕಟ್ಟಕ್ಕೆ ಒಂದು 10 to 5 days ಟೈಮ್ ಕೊಡಿ ಮ್ಯಾಮ್. ಚಾನ್ಸಲರ್ ಹತ್ರ ಹೇಳಿ ಸ್ವಲ್ಪ ಪರ್ಮಿಷನ್ ಇಸ್ಕೊಡಿ ಮ್ಯಾಮ್. ಏನಮ್ಮ ಕಾವೇರಿ, ಕಾಲೇಜ್ ಇರೋದು ಓದೋದಕ್ಕೋಸ್ಕರ, ಹಣ ಗಳಿಸಕ್ಕಲ್ಲ. 10 days ಏನು, 15 days ತಗೋ, ನಿಧಾನಕ್ಕೆ ಫೀಸ್ ಕಟ್ಟು. ಓಕೆ, ಥ್ಯಾಂಕ್ಸ್ ಮ್ಯಾಮ್. ಓಕೆ, ಬಾಯ್. ಬರ್ತೀನಣ್ಣ. ಇರ್ಬೇಕು ಮಗ ಇವ್ನಿಗೆ. ಕುಡಿದ್ಬಿಟ್ಟು ಹೋಗ. ಬೇಕು ಕುಡಿಯೋ. ಎಷ್ಟೋ ದಿನ ಆದ್ಮೇಲೆ ಕುಡಿಯೋಕೆ ಅಂತ ಬಂದೆ, ಎಲ್ಲ ಇವನೇ ಕುಡ್ಕೊಂಡ. ನೀರ್ ಹಾಕಿಲ್ವಾ? ನಿನ್ ಮನ್ಸಿನ ವೇದನೆ ನಂಗೆ ಅರ್ಥ ಆಗ್ತಿದಪ್ಪ. ಇದನ್ ಕುಡಿ, ಚೆನ್ನಾಗಿರಪ್ಪ. ಸರ್, ಇದಾಗೋದಕ್ಕೆ ಕಾರಣ ಏನು ಸರ್? ಇದಕ್ಕೇನು ಮೆಡಿಸಿನ್ ಇಲ್ವಾ ಸರ್? ಸುಮಾರು 25 ವರ್ಷಗಳು ನಾನು ಈ ರೀತಿ ಕೇಸ್ಗಳು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇದು ಸರ್ ಸ್ಪೆಷಲ್ ಕೇಸ್. ಹಲೋ, ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ವಾಚ್ ಮ್ಯಾನ್, ಇದು ರಿಸ್ಟ್ರಿಕ್ಟೆಡ್ ಏರಿಯಾ, ಇಲ್ಲೆಲ್ಲ ಬರ್ಬಾರ್ದು. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಹೊರಗಡೆ ಹೋಗಿ. ಗಾಯತ್ರಿ, ಅವ್ರನ್ನ ಏನು ಹೇಳಕೋಬೇಡ. ಅವ್ರು ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಹೋಗ್ಬೋದು. ಸರ್, ನೀವೇ ಅಲ್ವಾ ಹೇಳಿದ್ದು ಇಲ್ಲಿ ಸ್ಟೂಡೆಂಟ್ಸ್ ಮಾತ್ರ ಅಲೋಡ್ ಅಂತ? ಅದನ್ನೇ ನಾನು ಹೇಳಿದ್ದು. ಇಲ್ಲಿ ಓದ್ತಾ ಇರುವಂತ ಸ್ಟೂಡೆಂಟ್ಸ್ಗೆ ಎಷ್ಟು ಹೆಲ್ಪ್ ಮಾಡಿದಾರೆ ಗೊತ್ತಾ ಅವರು? ಸರ್, ಏನ್ ಹೇಳ್ತಿದ್ದೀರಾ? ಒಂದು ಸಾಧಾರಣ ಆಟೋ ಡ್ರೈವರ್ ನಮಗ್ ಹೇಗೆ ಹೆಲ್ಪ್ ಮಾಡ್ತಾರೆ? ನಿನ್ಗೆ ನೆನಪಿದೆ ಗಾಯತ್ರಿ, ಅನಾಟಮಿ ಡಿಸ್ಕಷನ್ ಅಲ್ಲಿ ಈ ಹುಡುಗಿ ಯಾವ ರೀತಿ ಸತ್ತೋದು ನಾನು ಹೇಳಿದಾಗ ನೀನು ಅದನ್ನ ಕೇಳಿ ತುಂಬಾ ಬೇಜಾರು ಪಟ್ಟಲ್ಲ. ಇದು ಅವ್ರ ತಂಗಿನಮ್ಮ. ಏನ್ ಹೇಳ್ತಿದ್ದೀರಾ ಸರ್? ವಾಚೆ ಓಡ್ಲಿಲ್ಲ ಅಂದ್ರು ಇವನ್ ಬರೋ ಟೈಮ್ ನೋಡಿ 1 ಗಂಟೆ ಅಂತ ಹೇಳ್ಬೋದಮ್ಮ. ಕುಟ್ಟಿ ಅಣ್ಣ ಫುಲ್ ಖುಷಿಯಾಗಿದ್ದಾರೆ ಅನ್ಸುತ್ತೆ. ಬೆಳಗ್ಗೆನೆ ಫುಲ್ ನಗ್ತಾ ಇದ್ದಾರೆ. ಕಿಂಡಲ್ ಮಾಡ್ತಿದ್ಯಾ ಮಚ್ಚ? ಎಕ್ಸಾಮ್ ಕಟ್ಟಕ್ ದುಡ್ಡಿಲ್ಲ ಕಡು. ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಸಾಯ್ತಿರಿ ಕಡು. ಹೇಗಾದ್ರೂ ನಿಮ್ಮ ಅಪ್ಪಗೆ ಹೇಳಿ ಹಣ ಹೆಲ್ಪ್ ಮಾಡ್ಕೊಡಕ್ ಹೇಳು. ನೆಕ್ಸ್ಟ್ ಯಾರು? ನಮ್ಮಪ್ಪನ? ಅವ್ನು ನನಗ್ ಫೀಸ್ ಕಟ್ಟೋದಕ್ಕೆ ಆನೆಗೆ ಹಲ್ವಾ ತಿನ್ಸತಾರ ಆಡ್ತಾ ಇದ್ದಾನೆ. ಇದ್ರಲ್ಲಿ ನಿನ್ ಫೀಸ್ ಏನಾದ್ರು ಕಟ್ಟು ಅಂತ ಹೇಳಿದ್ರೆ ನಾನೇನ ಪೀಸ್ ಮಾಡ್ಬಿಡ್ತೇನೆ ಕಣೋ. ಅವನೇ ಅಳ್ತಿದ್ದಾನೆ, ಅವನ್ನ ಹೋಗಿ ಕಿಂಡಲ್ ಮಾಡ್ತಿದ್ದೀರಲ್ಲ, ಬಿಡ್ರೋ. ಏನೆಲ್ಲ ಡಾಕ್ಟರ್ಗಳು ಎಲ್ಲ ಹೇಗಿದ್ದೀರಾ? ಏನ್ ತಮ್ಮ, ಯಾಕೆ ಅಳ್ತಿದೀಯಾ? ಆಟೋ, ನಿನ್ ಇಂಜಿನ್ ಸ್ವಲ್ಪ ಆಫ್ ಮಾಡು. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲದೆ ನೀನ್ ಸಾಲ್ವ್ ಮಾಡ್ಬಿಡ್ತೀಯಾ? ಏನ್ ಪ್ರಾಬ್ಲಮ್ ಅಂತ ಹೇಳಿ, ನನ್ ಕೈಲಾದ್ರೆ ಮಾಡ್ತೀನಿ. ನಮ್ಮೆಲ್ರಿಗೂ 1 ಲಕ್ಷ ಎಕ್ಸಾಮ್ ಫೀಸ್ ಕಟ್ಬೇಕು, ಬಂದ್ ಕಟ್ತೀಯಾ?
ಸರಿ ಟೀ ಹೇಳ್ತೀಯಾ ಕಟ್ತೀನಿ. ನೋಡ್ರ ಮಚ್ಚ, ನಾವೇ ಅಕೌಂಟ್ ಅಲ್ಲಿ ಟೀ ಕುಡಿತಾ ಇದೀವಿ, ಓ ಸಿಟಿಗೆ ನಮ್ಗೆ ಮೀಟರ್ ಹಾಕ್ತಿದ ನೋಡಿದ್ಯಾ? ತಾನೆ ಹೇಳು, ಲೆಟ್ಸ್ ಸಿ ವಾಟ್ ವಿಲ್ ಡು. ಆಟೋಗೊಂದು ಟೀ. ತಮ್ಮ ಒಂದು ಟೀ ಅಲ್ಲ 15 ಟೀ. ಏನ 11 ಟೀನಾ? ಏನ್ ಮಚ್ಚ ಇವ್ನು ಹಿಂಗ್ ಕೇಳ್ತಿದ್ದೇನೆ? ಲೈ, ನನ್ನ ಹತ್ರ ಇರೋ 300 ರೂಪಾಯಿ ಕಿತ್ಕೊಂಡು ಇಲ್ಲಿ 1.5 ಲಕ್ಷ ರೂಪಾಯಿ ಫೀಸ್ ಕಟ್ತಾ ಇದೀಯಾ? ಯಾಕೆ ಆಟೋನ ಗಿರಿವಿ ಇಡ್ತಾ ಇದೀಯಾ? ಅದ್ ನಮ್ದಲ್ಲ ಕಣೋ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಇನ್ ಸ್ವಲ್ಪ ಹೊತ್ತಲ್ಲಿ ನೋಡು ದುಡ್ಡಿನ ಮಳೆ ಆಗುತ್ತೆ. ಏನು ದುಡ್ಡಿನ ಮಳೆನಾ? ಹಿಂಗೆ ಹುಚ್ಚುಚ್ಚಂಗ್ ಮಾತಾಡೋದು ಸುಮಾರು ಸತಿ ಕೇಳಿದೀನಿ. ಒಬ್ಬನ್ಗೆ 11 ಟೀ ಕೇಳ್ತಿದ್ದಾನೆ ನೋಡಿದ್ಯಾ? ಇರು ಮಚ್ಚ, ಅವನದ್ ಹೇಗ್ 12 ಟೀ ಕುಡಿತ ನೋಡೋಣ. ಲೇ ತಮ್ಮ, ನಮ್ಮ ಅಕೌಂಟ್ ಅಲ್ಲಿ 12 ಟೀ ಬರ್ಕೊಳ. ಹಂಗೇಳಿ ವ್ಯಾಪಾರ ಮಾಡ್ಬೇಕು. ತಮ್ಮ ಟೀ ರೆಡಿನಾ? ಏನಣ್ಣ ಟೀ ಹೇಳಿ ಎಣ್ಣೆ ಹೊಡಿತಿದ್ಯಾ? ಏನ್ ಹೇಳ್ತಾ ಇದ್ದಾನೆ? ನಮ್ಗೆ ಹೇಳ್ದಲ್ಲ, ಮುಗಿದ್ ಬಿಡು. ಏನ್ರಿ ನಮ್ ಜಾಗ ರಿಜಿಸ್ಟರ್ ಮಾಡಕ್ಕೆ ಇನ್ನು ಎಷ್ಟು ಲಂಚ ಕೊಡ್ಬೇಕ್ರಿ? ಅಷ್ಟು ಹಣ ಕೊಟ್ಟರು ಪೇಪರ್ ಕೈಗೆ ಬರೀಲ್ಲ ಕಣೆ. ಅಣ್ಣ ರೈಡ್ ಬರ್ತಾ ಇದೆ. ಏನ ರೈಡಾ? ಅಣ್ಣ ರೈಡ್ ಬರ್ತಾ ಇದೆ ಅಣ್ಣ. ರೈಡ್ ಅಕ್ಕ, ರೈಡ್ ಬರ್ತಾ ಇದೆ. ರೈಡ್ ಬರ್ತಾ ಇದೆ ನಾನು. ರೈಡ್ ಬರ್ತದೆ. ಅಯ್ಯೋ ಯಾಕೆ ಬಂದ್ರಿ? ಒಳ್ಳೆ ಟೆನ್ಷನ್ ಆಯ್ತಲ್ಲ, ಸಖತ್ ಭಯ ಆಗ್ತಾ ಇದೆ. ಏನ್ ಮಾಡೋದು? ಅಯ್ಯೋ ಮರ್ಯಾದೆ ಇಲ್ದೇವ್ರೆ, ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ಟಿ ಅಂಗಡಿ ಅಕೌಂಟ್ ಸೆಟಲ್ ಮಾಡಿಲ್ವಲ್ರು? ನೋಡ್ದ್ಯಾ ಮಾಮ ದುಡ್ಡಿನ ಮಳೆ ಆಗ್ತಿರೋದು? ಏಯ್ ಹೋಗ ಹೋಗ್ ತಗೊಂಡ್ ಫೀಸ್ ಕಟ್ಟೋಗು. ಏನಮ್ಮ ಫೀಸ್ ಕಟ್ಟಕ್ ದುಡ್ಡು ಸಾಕಾ? ಅಣ್ಣ ಸಾಕಣ್ಣ, ಇದೇ ಜಾಸ್ತಿ ಆಯ್ತು. ಹಂಗಾದ್ರೆ ನೀನ್ ಕಟ್ಟಿ ಉಳಿದಿದ್ದನ್ನ ನಿನ್ನಂತ ಕಷ್ಟ ಪಡೋರಿಗೆ ಕೊಟ್ಬಿಡು. ಕಷ್ಟ ಪಡೋರ್ಗ ನಾನೇನು ಅಂಬಾನಿ ತರ ಬಾಳ್ತಾ ಇದ್ದೀನ ತಮ್ಮ? ಏನು ನಮ್ಮ ಹುಡುಗ ಹೇಳಿದ್ನಲ್ಲ, ಕಷ್ಟ ಪಡೋರು ಅದ್ ನಾನೇ ಕಣಪ್ಪ. ನನ್ಗೆ ಏನಾದ್ರು ಕೊಡ್ರಪ್ಪ. ತಗೋ, ಇದನ್ನ ಇಟ್ಕೊಂಡು ನಿನ್ ಕಷ್ಟಗಳನ್ನೆಲ್ಲ ಪರಿಹರಿಸ್ಕೊ. ಫೀಸ್ ಕಟ್ಟಿದ್ರು ನೀನ್ ಪಾಸ್ ಆಗಲ್ಲ ಕಣೋ. ಹಾಯ್, ನಾನ್ ಕೂಡ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈ ಕೆಟ್ಟ ಹಣದಿಂದ ಒಂದು ಒಳ್ಳೆ ಕೆಲಸ ಮಾಡಿದೀರಾ. ನಿಮ್ಮಂಥ ಒಳ್ಳೆಯವರೆಲ್ಲ ತುಂಬಾ ದಿನ ಇರ್ಬೇಕು. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಹೇಳ, ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡಿ. ಹೆಣದ ಹತ್ರ ಅಡ್ವೈಸ್ ಮಾಡಕ್ ಹೋಗ್ಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಭಾವನೆಗಳು ಇಲ್ದಿರೋ ಹತ್ರ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ. ನಾ ಸತ್ತು ಬಹಳ ದಿನ ಆಯ್ತು. ಇಲ್ಲ ನಿಮ್ ಹೆಲ್ತ್. ಏ ಮಾಮ ಬಾರೋ. ಮೇಡಮ್, ಇವರು ಇಂಟರ್ನಲ್ ಸರಿಯಾಗಿ ಮಾಡಿಲ್ಲ, ಆದ್ರೆ ಮಾರ್ಕ್ ಕಡಿಮೆ ಬಂದಿದೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಏನ್ ಮೇಡಮ್ ನೀವ್ ಹಿಂಗ್ ಮಾತಾಡ್ತೀರಾ? ಈ ಬಡ ಹೆಣ್ಮಕ್ಳಿಗೆ ಅವ್ರ ಜೀವನ ರೂಪಿಸ್ಕೊಳ್ಳೋಕಿರೋದೇ ಈ ವಿದ್ಯೆ. ಇವರೆಲ್ಲ ಏನು IAS ಆಫೀಸರ್, ಲಾಯರ್ ಅಂತವ್ರ ಮಕ್ಳಾ? ಏನೋ ಕೂಲಿ ಕೆಲಸ ಮಾಡೋರ್ ಮಕ್ಳು ಬಂದು ಓದ್ಕೊಳ್ತಿದ್ದಾರೆ. ನೀವು ಒಂದ್ 5 ಮಾರ್ಕ್ಸ್ ಎಕ್ಸ್ಟ್ರಾ ಹಾಕೋದ್ರಿಂದ ನಿಮ್ ಪೆನ್ನಲ್ಲಿರೋ ಇಂಕ್ ಅಷ್ಟೇ ಖಾಲಿ ಆಗತ್ತೆ, ಆದ್ರೆ ಹಾಕಿಲ್ಲ ಅಂದ್ರೆ ಅವ್ರ ಜೀವನನೇ ಹಾಳಾಗತ್ತೆ. ಮೊದ್ಲು ಹೋಗಿ ಅವ್ರನ್ನ ಪಾಸ್ ಮಾಡೋ ದಾರಿ ನೋಡಿ. ಓಕೆ, ಹೋಗಿ ಹೋಗಿ ಮಕ್ಳ. ಪ್ರೀತಿ ಬಾಯ್ಲಿ. ಎಸ್ ಮ್ಯಾಮ್. ಫೀಸ್ ಕಟ್ಬಿಟ್ಟಿ ಅಮ್ಮ? ಹಾ ಮ್ಯಾಮ್, ನೀವ್ ಹೇಳಿದ ಸ್ಪಾನ್ಸರ್ ಫೀಸ್ ಕಟ್ಟಿದ್ದಾರೆ. ಓ ಗುಡ್ ಗುಡ್. ಹೋಗ್ಬಿಟ್ ಬಾ. ಬೆಳಗ್ಗೆಯಿಂದ ಕಾದು ಕಾದು ಸಾಕಾಯ್ತು. ಆಟೋಲ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಸರಿಯಾಗಿ 100 ರೂಪಾಯಿ ಆಗಿಲ್ಲ ಕಣ ಇವತ್ತು. ನಿಮ್ ಜೊತೆ ಹೋಗ್ಬೇಕು, ತೆಗೀರಿ. ಏನಣ್ಣ ಯಾವ್ದು ಬಾಕಿಗೆ ಬರ್ಲಿಲ್ಲ ಗಾಡಿ. ನಾವು ಆಟೋರೇ ಕಣ, ನಮ್ಗೆ ಯಾವ್ದು ತಗ್ಲಾಕಂತಾನೆ ಇಲ್ಲ. ಸುಮ್ನೆ ಕೇಳ್ತಾರೆ. ಯಾಕಣ್ಣ ಹಿಂಗ್ ಮಾಡ್ತಾ ಇದೀಯಾ? ನೀನ್ ಹಿಂಗೆಲ್ಲ ಮಾಡ್ತಿದ್ರೆ ನಾನು ದೇವ್ರ ಹತ್ರ ಹೋಗ್ಬಿಡ್ತೀನಿ.
ನನ್ ತಂಗಿ ದೇವ್ರ ಹತ್ರ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ಲು. ಅವಳು ನಿನ್ನ ಹತ್ರನೇ ಬಂದಿದ್ದಾಳೆ. ಚೆನ್ನಾಗಿ ನೋಡ್ಕೊ. ಅಳ್ಬೇಡಿ, ಎದ್ದೇಳಿ ಪ್ಲೀಸ್. ಅಳ್ಬೇಡಿ, ಎದ್ದೇಳಿ, ಹೋಗೋಣ. ನಾವು ಯಾರನ್ನ ಜೀವ ಅನ್ಕೋತೀವೋ ಅವ್ರ ಪ್ರಪಂಚದಲ್ಲಿ ಬದುಕೇ ಇಲ್ಲ ಅಂದ್ರೂ ಕಾಲನೇ ನಮ್ಗೆ ಅದಕ್ಕೆ ಔಷಧಿ ಕೊಡಕ್ಕಾಗೋದು. ನನ್ಗೆ ಅರ್ಥ ಆಗತ್ತೆ ನಿಮ್ ಕಷ್ಟ ಏನು ಅಂತ. ಇದು ನಾನು ಅಡ್ವೈಸ್ ಅಂತ ಹೇಳ್ತಿಲ್ಲ, ಸಮಾಧಾನಕ್ಕೆ ಹೇಳ್ದೆ. ನನಗೆ ಹಸುವಾಗ್ತಿದೆ, ಬನ್ನಿ ಹೋಗೋಣ. ಅಮ್ಮ ಕಾವೇರಿ, ಇಲ್ಲಿ ಬಾ. ಮ್ಯಾಮ್? ನೀನಿನ್ನೂ ಫೀಸ್ ಕಟ್ಟಿಲ್ಲ ಅಲ್ವಾ? ಇಲ್ಲ ಏನಮ್ಮ, ಮ್ಯಾಮ್. ನಿನ್ನಂತ ಚೆನ್ನಾಗ್ ಓದೋ ಮಕ್ಳಿಗೆ ಫೀಸ್ ಕಟ್ಟೋದಕ್ಕೆ ತುಂಬಾ ಜನ ಸ್ಪಾನ್ಸರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ನಿನಗೆ ಫೀಸ್ ಕಟ್ಟೋದಕ್ಕೋಸ್ಕರ ಒಬ್ಬ ಒಳ್ಳೆ ಮನುಷ್ಯ ಮುಂದೆ ಬಂದಿದ್ದಾರೆ. ಅವ್ರನ್ನೋಗಿ ಮೀಟ್ ಮಾಡಿದ್ರೆ ಖಂಡಿತ ನೀನ್ ಫೀಸ್ ಕಟ್ತಾರೆ. ನಾನ್ ಅಡ್ರೆಸ್ ಕೊಡ್ತೀನಿ, ನೀನೋಗಿ ಅವ್ರು ನೋಡ್ತೀಯಾ? ಮ್ಯಾಮ್, ಒಬ್ಳೆ ಹೋಗಿ ನೋಡಕ್ಕೆ ಒಂಥರ ಇದೆ ಮ್ಯಾಮ್. ಏನಮ್ಮ, ಸಂಕೋಚ ಪಟ್ಕೊಂಡ್ರೆ ಈ ಕಾಲದಲ್ಲಿ ಕ್ಲರ್ಕ್ ಕೆಲ್ಸನೂ ಮಾಡಕ್ಕಾಗಲ್ಲ. ಈ ಕಾಲದಲ್ಲಿ ಈ ಮಾನ ಮರ್ಯಾದೆ ಇದನ್ನೆಲ್ಲ ಕಸತೊಟ್ಟೆಯಲ್ಲಿ ಹಾಕ್ಬೇಕಮ್ಮ. ಸರಿ, ನೀನ್ ಸಂಕೋಚ ಪಟ್ಕೊಂಡೆ, ಅದಕ್ಕೆ ನಾನೇ ನಿನ್ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಮ್ಯಾಮ್. ನೀವು ಮಾಡ್ತಾ ಇರೋ ಈ ಸಹಾಯ ನನ್ನ ಲೈಫಲ್ಲಿ ಖಂಡಿತ ಮರೆಯಲ್ಲ. ಏನಮ್ಮ ನೀನು? ಸರಿ, ನೀನು ಹೋಗು, ನೀವು ಓದ್ಕೋಬೇಕಲ್ವಾ, ಟೈಮ್ ಆಯ್ತು. ಸರಿ ಮ್ಯಾಮ್, ಬಾಯ್. ನೀನ್ ಹೇಳಿದ ಜಾಗ ಬಂತು. ಅಣ್ಣ, ಸ್ವಲ್ಪ ಇಲ್ಲೇ ವೇಟ್ ಮಾಡಿ, ಬರ್ತೀನಿ. ಅಮ್ಮ ಕಾವೇರಿ, ಏನೋ ಆಯ್ತು? 2 ಗೂಸ ಕೊಟ್ಟೆ, ಆಟೋಮೆಟಿಕ್ ಸ್ಟಾಪ್ ಆಗ್ಬಿಟ್ಟ. ಸೂಪರ್. ನಾನೇ ಬರೋಣ ಅಂತಿದ್ದೆ. ಏನಮ್ಮ, ಥ್ಯಾಂಕ್ಸ್ ಫೈಲ್ನ ಅಣ್ಣ. ಮರ್ತ್ಬಿಟ್ಟು ಬಂದೆಲ್ಲ. ಏನ್ ಮಚ್ಚ ಸಕ್ಕತ್ತಾಗವಳೆ. ಹೋಗಿ ಹೋಗಿ ಇವನ್ ಕಲ್ ಸಿಕ್ಕಾಕೊಂಡವಳೆ. ಪರವಾಗಿಲ್ಲಮ್ಮ, ವೇಟ್ ಮಾಡ್ತೀನಿ. ಸರ್, ಸಂತೋಷವಾಗಿದ್ರಾ? ನಿಮ್ಮನ್ನೆಲ್ಲ ಸಂತೋಷ ಪಡಿಸೋದೇ ನನ್ನ ಕೆಲಸ. ತುಂಬಾ ಸಂತೋಷ, ಥ್ಯಾಂಕ್ ಯು. ಹಲೋ ಸರ್. ಹಾಯ್ ಮ್ಯಾಮ್, ನನ್ ಫೈಲ್. ಏನಮ್ಮ, ಮೇಡಮ್ ಹೇಳಿದ್ರು, ಮತ್ತೇನಮ್ಮ? ತುಂಬಾ ಚೆನ್ನಾಗಿ ಓದ್ತಾಳೆ ಅಂದ್ರೆ ಮತ್ತೆ ನೇರೋಗಿ ಬರ್ಬೇಕಾ? ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಎಷ್ಟು ಅಮೌಂಟ್ ಕಟ್ಬೇಕು? 1,50,000 ಸರ್. ಅಷ್ಟೇ ತಾನೇ? ಚೆನ್ನಾಗಿ ಓದ್ಬೇಕಮ್ಮ. ಮೇಡಮ್ಗೆ ಒಳ್ಳೆ ಹೆಸರು ತಂದು ಕೊಡ್ಬೇಕು. ತುಂಬಾ ಥ್ಯಾಂಕ್ಸ್ ಸರ್. ಮತ್ತೆ ವಾಟ್ಸ್ಆಪ್ ನಂಬರ್ ಇಲ್ಲ ಸರ್, ನಾನು ಬೇಸಿಕ್ ಮೊಬೈಲ್ ಯೂಸ್ ಮಾಡ್ತೀನಿ. ಬೇಸಿಕ್ ಮಾಡ್ಲಿದ್ಯಾ? ಏನಮ್ಮ, ಈಗಿನ ಕಾಲದ ಓದೋ ಮಕ್ಕಳು ವಾಟ್ಸಪ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಏನೆಲ್ಲ ಇಟ್ಕೊಂಡಿರ್ತಾರೆ. ಬೇಸಿಕ್ ಮಾಡಲ್ ಇಟ್ಕೊಂಡಿದ್ಯಾ? ಅಂಕಲ್ ನ ಪ್ರೆಸೆಂಟೇಶನ್. ಅಯ್ಯೋ ಬೇಡ ಸರ್, ನಾನ್ ಕಾಸ್ಟ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡಲ್ಲ. ಮನೇಲಿ ಗೊತ್ತಾದ್ರೆ ಬೈತಾರೆ. ನೀವು ನನಗ್ ಫೀಸ್ ಕಟ್ಟಿದ್ದೆ ತುಂಬಾ ದೊಡ್ಡ ಹೆಲ್ಪ್ ಸರ್. ಥ್ಯಾಂಕ್ಸ್ ಸರ್. ಬರ್ಲಾ ಸರ್? ಥ್ಯಾಂಕ್ಸ್ ಮ್ಯಾಮ್. ಇಷ್ಟು ಡೌ ಮಾಡ್ತಿದ್ದಾಳಲ್ಲ, ದಾರಿಗೆ ಬರ್ತಾಳ? ಹೌದು, ದಾರಿಗೆ ಬಂದಿಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಫೋನ್ ತೆಗೆದು ಒಳಗಿಡಿ ಸರ್. ಕಾವೇರಿ. ಹಾಯ್ ಅಂಕಲ್. ಹೇಗಮ್ಮ ಇದೆಯಾ? ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಮ್ಮ. ನಾನು ಕಾಂಜಿಪುರಂಗೆ ಹೋಗಿದ್ದಮ್ಮ. ಒಂದು ಒಳ್ಳೆ ರೇಷ್ಮೆ ಸೀರೆ ನೋಡ್ದೆ, ನಿನ್ ಜ್ಞಾಪಕ ಬಂತು, ಅದಕ್ಕೆ ತಗೊಂಬಂದೆ. ತಗೊಳಮ್ಮ. ಏನ್ ಮಚ್ಚ, ಇವಳ ಅಜ್ಜಿ ಆದ್ರೂ ನಮ್ಮ ಮಾಮ ಇವಳ ಬಿಡೋದಿಲ್ಲ ಅನ್ಸುತ್ತೆ. ಯಾಕಮ್ಮ ಸಂಕೋಚ? ತಗೊಳಮ್ಮ. ಅಯ್ಯೋ ಅಂಕಲ್, ನನಗ್ ಸೀರೆ ಉಟ್ಕೊಳಕ್ಕೆ ಬರಲ್ಲ. ಅದು ಇಷ್ಟೊಂದ್ ಕಾಸ್ಟ್ಲಿ ಸೀರೆ ನನ್ ಮನೆಗ್ ತಗೊಂಡ್ ಹೋದ್ರೆ ನಮ್ಮಮ್ಮ ನನ್ನ ಸರಿಯಾಗಿ ಬೈತಾರೆ. ಇದು ನಿಮ್ಮ ಹತ್ರನೇ ಇರ್ಲಿ. ನನಗ್ ಬೇಡ. ಸರಿ ಅಂಕಲ್, ಬರ್ತೀನಿ. ಥ್ಯಾಂಕ್ಸ್. ಏನ್ ಮಾಮ, ಈ ಅಟೆಂಪ್ಟ್ ಹೋಗಿ ಹಾಕಿಸ್ಕೊತಾ? ಏಯ್, ಸುಮ್ನೆ ಗಾಡಿ ಹತ್ತ. ಸಿಬಿ, ಸಿಬಿ.
ಹೇಳ್ತಿದ್ದೆ ಅದು ಸರಿಯಾಗೇ ಇದೆ. ನೀನ್ ಬೇಕಾದ್ರೆ ನೋಡು, ನೀನ್ ಏನಾದ್ರೂ ಮಾಡ್ಲೇಬೇಕು. ಹ್ಞೂ ಮಚ್ಚ. ಏಯ್ ಏನಾಯ್ತು? ಏಯ್ ಏನಾಯ್ತು ನಿಂಗೆ? ಯಾಕೋ ಏನಾಯ್ತು? ಕೋಟ್ ಎಲ್ಲ ಹಾಕೊಂಡಿದ್ರ ನೋಡ್ರಿ ಡಾಕ್ಟರ್, ಏನಾಯ್ತು ಅಂತ. ಎದೋಳ ಮಚ್ಚ, ಬನ್ರಿ ಬೇಗ, ಏನಾಯ್ತು ಅಂತ ನೋಡ್ರಿ. ಯಾಕೆ ಮಾತಾಡ, ಏನಾಯ್ತು? ಸುಮ್ನೆ ಇದೆಯಲ್ಲ ಮಚ್ಚ, ಎದ್ದೇಳೋ ಪ್ಲೀಸ್ ಕಣ. ಫೋನ್ ಕರೆಕ್ಟ್ ಆಗ್ತಿಲ್ವೋ? ಏನ್ರಿ ಬೇರೆ ಏನಾದ್ರು ಮಾಡ್ರಿ. ಫೋನ್ ಮಾಡು ಮಚ್ಚ, ಏನ್ ನೋಡ್ತಾ ಇದೀಯ? ಫೋನ್ ಹಲೋ. ನಿಮ್ ಉಸಿರು ಕೂಡ ತುಂಬಾನೇ ಚೆನ್ನಾಗಿದೆ. ನೀವ್ ನಗ್ತಾ ಇದ್ದೀರಂತನೂ ನನ್ಗೆ ಗೊತ್ತು. ಐ ಲವ್ ಯು. ಮಚ್ಚಿ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಥ್ಯಾಂಕ್ಸ್ ಕಣೋ. ಮಗ. ಹ್ಯಾಪಿ ಬರ್ಡೇ ಕಣೋ ಮಚ್ಚ. ನಾಳೆ ನಿನ್ ಬರ್ಡೇನಾ? ಹೇಳೇ ಇಲ್ಲ. ಅದೇ ಇವನು ಹೇಳಿದ್ನಲ್ವಾ, ನಾಳೆಗ್ ನೀನೇ ಚೀಫ್ ಗೆಸ್ಟ್. ಹಾಯ್. ಹಾಯ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಥ್ಯಾಂಕ್ ಡೇ. ಯು. ಬಾ. ಬೇಬಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೇ ಹೇ ಹೋಗೋ. ಏ, ಹೋಗೋ ಆ ಕಡೆ. ನನ್ ಡ್ರೆಸ್ ಎಲ್ಲ ಮಾಡ್ಬಿಟ್ಟೆ, ಹೋಗೋ. ಮನೆಗೆ ಹೇಗೆ ಹೋಗ್ಲಿ ನಾನು? ಅದಕ್ಕೊಂದ್ ದಾರಿ ಇದೆ ಬೇಬಿ. ಏ ಏ ಏ, ಏನ್ ಮಾಡ್ತಿದ್ಯೋ? ಬಿಡೋ ಬಿಡೋ ನನ್ನ, ಬಿಡು ಸಿಬಿ. Cool, baby. ಹೇಳ್ತಾ ಇದೀನಲ್ಲ, ಬಿಡು ಸಿಬಿ. ಸಿಬಿ, ಲೈ ಲ್ಯಾಪ್ಟಾಪ್ ಎಲ್ಲೋ? ಅಯ್ಯೋ ಮಚ್ಚ, ರೆಡಿ ಇದೆ ಮಚ್ಚ. ಏ ಏ ಆ, ಆ. ಸುಮ್ನೆ ನನ್ ಮಗನ್ ಹೊಡೆದ್ ಹಾಕಿ ನಾವ್ ಹೋಗೋಣವಾ? ಏನೋ ಇವನು ಲೋಕಲ್ ಚಾನೆಲ್ ತರ ಮಾಡ್ತಾವನೆ. ನಾನೇನಾದ್ರೂ ಹೋಗಿದ್ರೆ ಚೆಚ್ಚಿ ಚೆಂಡಾಡ್ಬಿಡ್ತಿದ್ದೆ. ಇವನೆಲ್ಲ ವೇಸ್ಟ್ ಕಣ, ಕಾರ್ಟೂನ್. ಅಣ್ಣ, ನೀವ್ಯಾಕೆ ಅಣ್ಣ ಒಳಗಡೆ ಬರ್ತಿದ್ದೀರಾ? ಸುಮ್ನೆ ನಿನ್ನ ನೋಡಕ್ಕೆ. ಏಯ್ ನಿಲ್ಸೆ, ನಮ್ಮನ್ ಕಳ್ಸಿದ್ದೆ ಅವನು. ಸಿಬಿ, ನಂಬಲ್ವಾ? ಸಿಬಿ. ಅಯ್ಯಯ್ಯೋ. ಇಲ್ಲಿ ನೋಡು. ನೋಡು ಪ್ರಿಂಟ್ ಚೆನ್ನಾಗಿದೆಯಲ್ಲಮ್ಮ, ಯಾಕೆ ಕಳ್ಸಿದ್ಯಾ? ಸರಿ ಸರಿ ಸಾಕು, ಬಟ್ಟೆ ಅಯ್ಯೋ, ತೆಗಿ. ಸಿಬಿ. ಫೋನು ಬಾಯಲ್ಲಿ ಏನು ಏನು ಮಾಡ್ತಿದ್ದೀರಾ? ಅಯ್ಯೋ ಅಣ್ಣ, ಅಣ್ಣ ಬೇಡ ಅಣ್ಣ. ಏನು ಅಣ್ಣನಾ? ಅಯ್ಯೋ ಬೇಡ ಅಣ್ಣ. ಅಣ್ಣ ಹೇಳೋದ್ ಕೇಳಿ ಅಣ್ಣ. ಅಣ್ಣ, ಮುಟ್ಟಾಳ್ ನನ್ ಮಕ್ಳು ಹಿಂಗೆಲ್ಲ ಹೊಡೆದಿದಾರಲ್ಲ ಪಾಪ. ಯಾಕ್ರೋ ನೀವೆಲ್ಲ ಹಿಂಗೆ? ಹೆಣ್ಮಕ್ಳನ್ನ ಹೂವಿನ ತರ ಹ್ಯಾಂಡಲ್ ಮಾಡ್ಬೇಕು. ಇಲ್ ನೋಡ್ ಬಂಗಾರ, ಯಾಕೆ ಹಿಂಗ್ ಅಳ್ತಿದ್ಯಾ? ಬರೋವಾಗ 50 kg ಇದ್ದೆ, ಹೋಗೋವಾಗ್ಲೂ 50 kgನೇ ಇರ್ತೀಯ. ಹೇಳ್ಬೇಕು ಅಂದ್ರೆ ಎಕ್ಸ್ಟ್ರಾ 32 ಗ್ರಾಮ್ ಇದೆ. ಏನ್ ನೋಡ್ತಿದ್ಯಾ? ನಾನು ಹಾಕಿದ ಚಿನ್ನ ಚೈನ್ ಬಗ್ಗೆ ಹೇಳ್ತಿದ್ದೀನಿ.
ಸರ್ ಆ ರೋಡ್ ಕಾಂಟ್ರಾಕ್ಟ್ ನಮ್ಗೆ ಹೇಗಾದ್ರೂ ಮುಗಿಸ್ಕೊಡಿ ಸರ್. ನೀನು ಮಾಡಿದ್ರೆ ಬೇರೆ ಯಾರು ಮಾಡಕ್ಕಾಗತ್ತೆ? ಮತ್ತೆ ನನ್ನ ಹೆಂಡತಿ ಬೇರೆ ಊರು ಹೋಗಿದ್ದಾಳೆ. ಸರ್ ನಮ್ ಕಾವೇರಿ ಇದ್ದಾಳಲ್ಲ ಸರ್, ಕಳಿಸ್ಲಾ? ಏಯ್, ಹೊಸ ಹುಡುಗಿಗೆ ಕಳ್ಸ್ಕೊಡು. ಸರಿ ಸರ್. ಮನೆಗೆ ಟೈಲ್ಸ್ ಹಾಕಕ್ ದುಡ್ಡು ಕೇಳ್ದಲ್ಲ, ಕಳಿಸ್ಕೊಟ್ಟಿದೀನಿ. ನಾನ್ ಕಳಿಸ್ಬೇಕಾಗಿರೋದು ಕಳಿಸಿದ್ದಾಯ್ತು, ನೀನ್ ಯಾವಾಗ ಕಳಿಸ್ತೀಯ? ವೇಟ್ ಮಾಡಿ ಸರ್. ಇನ್ನೂ ಎಷ್ಟು ದಿನ? ಇಂಟರ್ನಲ್ ಸರ್ ಇವಾಗ ತಾನೇ ಫೇಲ್ ಮಾಡ್ಸಿದೀನಿ, ಖಂಡಿತವಾಗಿ ದಾರಿಗೆ ಬರ್ತಾರೆ. ಸರಿ ನೋಡ್ಕೋ. ಏಯ್ ನಾನ್ ಚೆನ್ನಾಗೇ ಬರ್ದಿದ್ನೆ, ನಾನು ಹೇಗ್ ಫೇಲ್ ಆದ್ನೋ ಗೊತ್ತಾಗ್ತಿಲ್ವೇ. ಏಯ್ ನಾನು ಕೂಡ ಚೆನ್ನಾಗೇ ಮಾಡಿದ್ದೆ. ಆ ಹಾಳದ್ ಪ್ರೊಫೆಸರೇ ನಮ್ಮನ್ನ ಬೇಕು ಅಂತ ಫೇಲ್ ಮಾಡಿರೋದು. ನಮ್ಮ ಅಣ್ಣಂಗ್ ಹೇಳಿ ಅವಳಿಗೆ ಏನ್ ಮಾಡ್ತೀನಿ ನೋಡು. ಏಯ್ ಕಾವೇರಿ, ಇಂಟರ್ನಲ್ ಅಲ್ಲಿ ನಿಂಗೆ ಎಷ್ಟೇ ಮಾರ್ಕ್ಸು? ಪಾಸ್ ಆದ ಕಣೆ. ಅದನ್ನ ಯಾಕೆ ಇಷ್ಟು ಬೇಜಾರಾಗಿ ಹೇಳ್ತಿದ್ಯಾ? ಇವಳು ಮಾತ್ರ ಹೇಗ್ ಪಾಸ್ ಆದ್ಲು? ಏಯ್ ಆ ಮೇಡಮೇ ಕಾಲ್ ಮಾಡ್ತಾ ಇದ್ದಾರೆ. ಏಯ್ ಅಟೆಂಡ್ ಮಾಡು. ಹೇಳಿ ಮೇಡಮ್. ಎಲ್ಲಾರು ಎಕ್ಸ್ಪೆಕ್ಟ್ ಮಾಡ್ದಂಗೆ 5 ಜನರು ಇಂಟರ್ನಲ್ಸ್ ಅಲ್ಲಿ ಫೇಲ್ ಆಗಿದ್ದೀರಾ? ಇಲ್ಲ ಮೇಡಮ್, ನಾವ್ ಇಂಟರ್ನಲ್ ಎಕ್ಸಾಮ್ ಚೆನ್ನಾಗೇ ಮಾಡಿದ್ರಿ. ಹೇಗ್ ಫೇಲ್ ಆದ್ರೋ ಗೊತ್ತಾಗ್ತಿಲ್ಲ ಮೇಡಮ್. ಸರಿ, ನೀನೇನ್ ಒಬ್ಳೇ ಇದೀಯಾ? ಇಲ್ಲ ಮೇಡಮ್, ನಾವ್ 5 ಜನ ಒಟ್ಟಿಗೆ ಇದೀರಿ. ಓ ಗುಡ್ ಗುಡ್. ಹಾಗಾದ್ರೆ ಎಲ್ಲಾರ್ಗು ಕೇಳೋ ತರ ಸ್ಪೀಕರ್ ಅಲ್ಲಿ ಹಾಕಮ್ಮ. ಸರಿ ಸರಿ ಬಾ ಹತ್ರ ಬಾ. ಸರಿ ಮೇಡಮ್. ಮಕ್ಳೇ, ನನಗ್ ಗೊತ್ತಿರೋ ಸ್ವಲ್ಪ ಅಧಿಕಾರಿಗಳು ಒಂದಷ್ಟು ಒಳ್ಳೆ ಕೆಲ್ಸಗಳನ್ನ ಸಕ್ಸಸ್ ಮಾಡೋದಕ್ಕೋಸ್ಕರ ಅವರು ಕಾಲೇಜ್ ಹುಡುಗಿರ್ನ ಎದುರು ನೋಡ್ತಿದ್ದಾರೆ. ನಾನ್ ಇವಾಗವರೆಗೂ ಆ ಥರ ಲೆವೆಲ್ಗೆ ಇಳ್ದಿಲ್ಲ, ಆದ್ರೆ ನಿಮ್ ಫ್ಯೂಚರ್ ನೋಡ್ಬೇಕಲ್ಲ, ಅದು ಚೆನ್ನಾಗಿರ್ಬೇಕಲ್ವಾ? ನನ್ನ ಕೈಲಿ ಇವಾಗ ಇಷ್ಟೇ ಅಮ್ಮ ಹೇಳಕ್ಕಾಗೋದು. ನೀವು ಕಾಲೇಜ್ ಮಕ್ಕಳು, ನೀವೇ ಅರ್ಥ ಮಾಡ್ಕೊಂತೀರಾ ಅನ್ಕೊಂಡಿದ್ದೀನಿ. ನೀವ್ ಅನ್ಕೊಂಡ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡ್ಬೋದಮ್ಮ. ನಾವೇನ್ ಹೆಲ್ಪ್ ಮಾಡ್ಬೇಕು ಮೇಡಮ್? ನಾವೇ ಚಿಕ್ಕೋರು. ಚಿಕ್ಕ ಮಕ್ಳೇನಮ್ಮ ಹೆಲ್ಪ್ ಮಾಡಕ್ಕಾಗದು. ಅದಕ್ಕೆ ಅಂತ ಸುಮ್ನೆ ಮಾಡೋದಲ್ಲ, ದೊಡ್ಡ ಲೆವೆಲ್ ಅಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಈ ವಿಷಯ ಆಚೆ ಹೋಗಕ್ಕೆ ಚಾನ್ಸೇ ಇಲ್ಲಮ್ಮ. ಇಲ್ಲ ಮೇಡಮ್, ಇದೆಲ್ಲ ನಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಮಕ್ಳೇ, ಪ್ರೊಫೆಸರ್ ನಾನ್ ಹೇಳ್ತಾ ಇದ್ದೀನಿ, ಆಪರ್ಚುನಿಟಿ ಅನ್ನೋದು ಒಂದೇ ಸತಿ ಅಮ್ಮ ಬಾಗಿಲು ತಟ್ಟೋದು. ಆ ಡೋರ್ ನ ಓಪನ್ ಮಾಡೋದು ಬಿಡೋದು ಅದ್ ನಮ್ ಸಾಮರ್ಥ್ಯ ಅಮ್ಮ. ಆಮೇಲೆ ಈ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಮರ್ತ್ಬಿಡಿ. ಹೊರಗ್ ಗೊತ್ತಾಗ್ಬಾರ್ದು. ಅವರೆಲ್ಲ ದೊಡ್ಡ ಮನುಷ್ಯರು, ಹೊರಗ್ ಗೊತ್ತಾದ್ರೆ ನಿಮ್ ಜೀವಕ್ಕೆ ಅಪಾಯ. ಮೇಡಮ್, ನಮಗ್ ಗೊತ್ತಿರೋ ಇನ್ನೊಂದ್ ಹುಡುಗಿ ಇದ್ದಾಳೆ, ಅವಳನ್ನ ಸೇರ್ಸ್ಕೋಬೋದಾ? ಅವಳಿಗೂ ಹೆಲ್ಪ್ ಮಾಡೋಣ ಅಮ್ಮ. ಯಾರಂತ ಹೇಳು? ಫೈನಲ್ ಇಯರ್ ಸ್ಟೂಡೆಂಟ್, ಹೆಸರು ನಂದಿನಿ. ಏನ್ ನೋಡ್ತಿದ್ದೀರಾ? ನಿಮ್ ಮಗಳೇ. ಅವಳನ್ನ ಕನ್ವಿನ್ಸ್ ಮಾಡಿ ಆಮೇಲೆ ನಮ್ಮ ಹತ್ರ ಮಾತಾಡಿ. ಹೇಯ್, ನಿಮ್ ಮಗಳು ಅಂದ ತಕ್ಷಣ ಉರಿತಾ ಇದ್ಯಾ? ಇದನ್ ಕೇಳಿದ್ರೆ ನಮ್ ಹೆತ್ತವ್ರಿಗೂ ಹಾಗೇನೆ ಉರಿಯೋದು. ಈ ವಿಷಯ ಇನ್ನೊಂದ್ಸತಿ ಮಾತಾಡಿದ್ರೆ ನಿಂಗ್ ಮರ್ಯಾದೆ ಇರಲ್ಲ. ಏಯ್, ಫೋನ್ ಕಟ್ ಮಾಡಿದ್ರು. ಇವಳಿಗೆ ಎಷ್ಟು ಧೈರ್ಯ ಇದ್ರೆ ಒಬ್ಬ ಪ್ರೊಫೆಸರ್ ತಾಯಿ ಸ್ಥಾನದಲ್ಲಿ ಇರ್ಬೇಕಾದವಳು ನಮ್ಮನ್ ಹೀಗ್ ಕನ್ವಿನ್ಸ್ ಮಾಡ್ತಾಳೆ. ಇವಳನ್ನ ಸುಮ್ನೆ ಬಿಡ್ಬಾರ್ದು. ಮಕ್ಳೇ, ನಂಗ್ ಸ್ವಲ್ಪ ಗೊತ್ತಿರೋ ಅಧಿಕಾರಿಗಳು ಕಾಲೇಜ್ ಮಕ್ಕಳನ್ನ ಎದುರು ನೋಡ್ತಿದ್ದಾರೆ. ನಾವೇನ್ ಹೆಲ್ಪ್ ಮಾಡ್ಬೇಕು ಮೇಡಮ್? ನಾವೇ ಮೈಸೂರಿನಲ್ಲಿರುವ ಒಂದು ಪ್ರಖ್ಯಾತ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನ ಕೆಟ್ಟ ದಾರಿಗೆ ತಳ್ಳುವಂತ ಒಂದು ಆಡಿಯೋ ಲೀಕ್ ಆಗಿದೆ. ಇದು ಇಡೀ ಮೈಸೂರಿನಲ್ಲಿ ಸುದ್ದಿಯಾಗಿದೆ. ಈ ರೀತಿಯ ಕೆಟ್ಟ ವರ್ತನೆ ಜನಗಳಲ್ಲಿ ಬಹಳಷ್ಟು ನೋವು, ಆತಂಕ, ಆಶ್ಚರ್ಯವನ್ನುಂಟು ಮಾಡಿದೆ. ಮೈಸೂರಿನ ಒಂದು ಕಾಲೇಜಿನ 5 ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಕರ್ಕೊಂಡ್ ಬಂದಂತ ಪ್ರಾಂಶುಪಾಲರನ್ನ ಇಂದು ಪೊಲೀಸರು ಸೆರೆ ಹಿಡಿದಿದ್ದಾರೆ. ಮತ್ತೆ ಈ ಸುದ್ದಿ ಬಹಳಷ್ಟು ವೈರಲ್ ಆಗಿದೆ. ಕಾಲೇಜಿನ ವಿದ್ಯಾರ್ಥಿಗಳು ಈ ಬಗ್ಗೆ ಹೋರಾಟ ನಡೆಸ್ತಾ ಇದ್ದಾರೆ. ಮತ್ತೆ ಕಣ್ಣಗಿ ಅವರನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಅವ್ರನ್ನ ಹಿಂದೆ ಕುಡ್ಸು. ಆ ಫೋನ್ ಯಾರು ಬಂದಿದ್ದು? ನನ್ಗೆ ಸರ್ ಬಂದಿದ್ದು. ಫೋನ್ ಬಂದ್ರೆ ನೀವೇ ವೈರಲ್ ಮಾಡ್ಬಿಡ್ತೀರಾ? ಮ್ಯಾನೇಜ್ಮೆಂಟ್ ಹೇಳಕ್ಕಾಗಲ್ಲ, ನಾವಲ್ಲಿ ಆಕ್ಷನ್ ತಗೊಳಲ್ವಾ? ಸರ್, ಕೋರ್ಟ್ ಅಲ್ಲಿ ಕೇಸಿನ ಯಾವ ಸ್ಟೇಜ್ ಅಲ್ಲಿ ಇದೆ? ನಮ್ ಕೋರ್ಟ್ ಅಲ್ಲಿ ಬೇಲ್ ಮೂವ್ ಮಾಡಿದೀವಿ. ಆಕ್ಚುಲಿ ಅವಳಿಗೆ ಬೇಲ್ ಸಿಗುತ್ತೆ ಸರ್. ಏನಂದ್ರೆ ಕೋರ್ಟ್ ಅಲ್ಲಿ ಆಡಿಯೋ ಎವಿಡೆನ್ಸ್ ಎಲ್ಲ ನಿಜನ ಸುಳ್ಳು ಅಂತ ಪ್ರೂವ್ ಮಾಡಕ್ ಆಗಲ್ಲ ಸರ್. ಸತ್ಯವಾಗ್ಲೂ ಮೇಡಮೇ ಕಾಲ್ ಮಾಡಿದ್ ಸರ್. ಅವ್ರ ಫೋನಲ್ಲಿ ಮಾತಾಡಿದ್ನ ರೆಕಾರ್ಡ್ ಮಾಡಿದ್ವಿ. ನಾವ್ಯಾಕ್ ಸರ್ ಸುಳ್ಳು ಹೇಳ್ತೀವಿ? ಕೋರ್ಟ್ ಅಲ್ಲಿ ಆಡಿಯೋ ಎವಿಡೆನ್ಸ್ ಇಟ್ಕೊಂಡು ನಿಜನ ಸುಳ್ಳು ಅಂತ ಪ್ರೂವ್ ಮಾಡಕ್ ಆಗಲ್ಲ.
ಹಾಗಾದ್ರೆ ವಿಡಿಯೋ ಎವಿಡೆನ್ಸ್ ಇದ್ರೆ ಅವ್ರಿಗೆ ಶಿಕ್ಷೆ ಸಿಗುತ್ತಾ ಸರ್? ಖಂಡಿತವಾಗ್ಲು ವಿಡಿಯೋ ಎವಿಡೆನ್ಸ್ ಏನಾದ್ರು ಇದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿ 10 years ಪನಿಷ್ಮೆಂಟ್ ಕೊಡಿಸಬಹುದು. ಈ ಕಡೆ ಬರೋ, ಈ ಕಡೆ ಬರೋ, ಆ ಕಡೆ ಬೇಗ ಬೇಗ ಬರೋ 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 ಬರೋ. ಸಾಕು ಸಾಕು. ಈಗ ನೋಡ ಹೆಂಗ್ ಗೋಲ್ ಹಾಕ್ತೀನಿ ಅಂತ. ಪಾಪ ಕಣ, ಈಗ ಬಾರೋ, ಈಗೇನ್ ಬಾರೋ. ಎಷ್ಟ ಆಟ ನೀವೇ ಆಡ್ತೀರಾ? ಮಚ್ಚ ಇವತ್ ನಾನ್ ಹೋಗ್ತೀನಿ ಕಣೋ. ಹೋಗೋ, ಓಪನಿಂಗ್ ನಂದೇ ಕಣೋ. ಲ್ಯಾಪ್ ಎತ್ಕೊಂಡ್ ಬಾ, ಆ ರೀತಿ ಮೂವಿ ನೋಡೋಣ. ಯಾಕೋ ಎದ್ಬಿಟ್ಟೆ? ಜರ್ಗೋ ಜರ್ಗೋ. ತರ್ಲೆ ತರ ಆಡ್ಬೇಡ. ಅವನು ಮಾಮೂಲಿ ಯಾವಾಗ್ಲೂ ಇರೋದೇ ಬಿಡ. ಅಣ್ಣ ಫುಲ್ ಹೀಟ್ ಅಲ್ಲಿ ಇದ್ದಾನೆ ಅನ್ಸುತ್ತೆ. ಗೋಲ್ ಹಾಕೋ. ಬಾ 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 ಬಾ. ಹೋಗಿ ಎಷ್ಟೊತ್ತಾಯ್ತು? ಏನಂತ ನೋಡು. ಅರುಣ್. ಗಾಯತ್ರಿ. ಅರುಣ್. Which carry blood away from the heart. The heart has 4 chambers. The right atrium receives blood from the veins and... ಅರುಣ್. ಅಯ್ಯೋ ಗಾಯತ್ರಿ ಎತ್ತು. ಗಾಯತ್ರಿ ಎತ್ತು ಫೋನ್. ಗಾಯತ್ರಿ ಫೋನ್ ಸೈಲೆಂಟ್ ಅಲ್ಲಿ ಇಡೋದಿಲ್ವಾ? ಸಾರಿ ಮ್ಯಾಮ್. ಗಾಯತ್ರಿ ಗಾಯತ್ರಿ ಆಪ್ ಅಲ್ಲಿರೋ ಎಲ್ಲ ಎವಿಡೆನ್ಸ್ ನಿಂಗೆ ಕಳ್ಸಿದೀನಿ. ತಪ್ಪಿಸ್ಕೊಳಕ್ ಬಿಡ್ಬೇಡ. ಬಾಗಲ್ ತೆಗಿತಾ ಇಲ್ವೋ? ಬಾರೋ, ಏನಾಯ್ತು ನೋಡೋಣ. ಏನಾಯ್ತು? ಬಾಗ್ಲು ತೆಗಿತಾ ಇಲ್ಲ ಕಣೋ. ಓಪನ್ ಮಾಡೋ ಡೋರು, ಓಪನ್ ಮಾಡೋ. ಓಪನ್ ಮಾಡೋ. ಅರುಣ್, ಏನಾಯ್ತು? ಅವಳನ್ನ ನೋಡು. ಮಚ್ಚ, ಅರುಣ್ ಅರುಣ್ ಸತ್ತೋಗಿದಳು ಕಣೋ. ಎದ್ದಳು. ಬಾಯೆಲ್ಲ ರಕ್ತ ಆಗಿದೆ. ಏನು? ಎದ್ದಳು. ಎದ್ದೋಳೆ. ಸತ್ತೋಗಿದಳು ಕಣೋ. ಸತ್ತಿರೋ ಶರೀರ ಮಾಡಿರೋ ವಿಡಿಯೋ ಎಲ್ಲ ಬೇರೆ ಕಳ್ಸಿದಾಳ ಕಣೋ. ಏನು ಹೇಳ್ತಿದ್ಯಾ? ಏನೋ ಎಲ್ಲ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾಳ ಕಣೋ. ಇವಳು ಅವಳ ಜೊತೆ ಓದ್ತಿದ್ದ. ಹೌದು ಮಚ್ಚ. ಮಚ್ಚ, ಇವಳೆ ನಮ್ಮ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್. ಹಿಡ್ಕೊಳ್ಳೋ ಕೈ, ಹಿಡ್ಕೊಳ್ಳೋ ಮಚ್ಚ. ಬಿಚ್ಚಲೆ, ಬಿಚ್ಚೆ ಬಟ್ಟೆ. ವಿಡಿಯೋ ಮಾಡೋದು ಲ್ಯಾಪ್ಟಾಪ್ ಹೊಡಿಯೋ ಹೊಡಿಯೋ. ಬಿಚ್ಚೆ ಬಟ್ಟೆ. ಪ್ಲೀಸ್ ಬಿಟ್ಬಿಡಿ ಅಣ್ಣ, ನಾನೇನ್ ಮಾಡ್ತೀನಿ ನಿಮ್ಗೆ? ಹಿಡ್ಕೊಳ್ರ ಅವಳನ್ನ. ಬನ್ರ. ವಾಚೆ ಓಡಿಲ್ಲ ಅಂದ್ರು ಇವ್ನು ಬರೋ ಟೈಮ್ ನೋಡಿ 1 ಗಂಟೆ ಅನ್ಕೊಂಬೋದಮ್ಮ. ಮರ್ಯಾದೆಯಿಂದ ಫೋನ್ ಕೊಟ್ಟಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ.
ಹೇಳೋ ತಿರ್ನಾ. ಏಯ್ ಹೊರಗಡೆ ಓಡ್ತಾ ಇದ್ದಾಳೆ ನೋಡು. ಬಂದ್ರ ಏಯ್ ಇಲ್ಲೇ ಇದ್ದಾಳು, ಬಂದ್ರು ಇಲ್ಲೇ. ಏಯ್ ಇಲ್ಲೇನ್ ರನ್ನಿಂಗ್ ರೇಸ್ ನಡೀತಿದೆ, ಯಾಕೆ ಓಡ್ತಿದ್ಯಾ? ಏನೇ ಉಸಿರು ಎಳಿತಾ ಇದ್ಯಾ? ಫೋನ್ ಎತ್ತೆ, ಕೇಳ್ತಾ ಇದ್ದೀನಿ ತಾನೇ.
ಬೀರ್ ಬಟ್ಟೆ ಸಾಯಿಸ್ಬಿಡ ಮಚ್ಚ ಅವನ್ನ. ಏನೋ ಹೊರಡನ್ವಾ? ಏಯ್ ಗಾಡಿ ತೆಗಿಯೋ. ರಿಪೋರ್ಟ್ ಕೊಡಿ. ಓ ನೆಗೆಟಿವ್ ಬ್ಲಡ್. ಓ ನೆಗೆಟಿವ್ ಬ್ಲಡ್ ಈಗಲೇ ರೆಡಿ ಮಾಡಿ ತಗೊಳ್ಳಿ. ಅಷ್ಟು ಜನ ಹಿಂದೆ ಬಿದ್ದಿದಾರಲ್ಲ ಅಂತ ತಪ್ಪೇನ್ ಮಾಡಿದ್ಯಾ? ನಾವೇನು ತಪ್ಪು ಮಾಡಿಲ್ಲ. ಅವರೇ ದೊಡ್ಡ ದೊಡ್ಡ ತಪ್ಪೆಲ್ಲ ಮಾಡಿರೋದು. ನಮ್ ಕಾವೇರಿ ಅವ್ರ ವಿರುದ್ಧ ದೊಡ್ಡ ಎವಿಡೆನ್ಸ್ ಇಟ್ಟಿದ್ದಾಳೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಮಾಡಿ ಏನ್ ಕೆಲಸನೂ ಆಗೋದಿಲ್ಲ. ಹಾಗಾದ್ರೆ ಕೋರ್ಟಲ್ ಕೇಸ್ ಇದೆಯಲ್ಲ, ಎವಿಡೆನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡೋಣವಾ? 2 ದಿನ ಕೋರ್ಟ್ ರಜೆ ಇರುತ್ತೆ. ಹೇಗ್ ನಡೀತು? ಬಿಯರ್ ಬಾಟಲ್ ತಗೊಂಡು ತಲೆಗೆ ಎಸ್ಬಿಟ್ಟ ಸರ್. ಸರ್, ಪೇಷಂಟ್ ಗೊತ್ತಿರೋದು ನೀವೇನಾ? ಹೌದು ಮೇಡಮ್. ಈಗಲೇ ಓ ನೆಗೆಟಿವ್ ಬ್ಲಡ್ ಬೇಕು, ಬೇಗ ಅರೇಂಜ್ ಮಾಡಿ. ರೆಡಿ ಮಾಡ್ತೀನಿ. ಅವ್ನ್ ಯಾವತ್ತಾದ್ರೂ ನೀವು ನೋಡಿದಿರಾ? ಗೊತ್ತು ಸರ್, ನನ್ ಫ್ರೆಂಡ್ ಜೊತೆ ನೋಡಿದೀನಿ. ಲೇ ತಮ್ಮ, ಇನ್ನಿಷ್ಟವಾದ ಕಲೆ ಮಿಠಾಯಿ ತಗೋ. ಇನ್ನು ಹೊಡೆದವನು ಹಾಸ್ಪಿಟಲ್ ಇದ್ದಾನೆ, ಬದ್ಕೊಂಡ. ತಿರ್ನಾ ಈ ಮ್ಯಾಟ್ರ್ ಹೊರಗ್ ಬಂತು ಅಂತ ಅನ್ಕೋ, ನನ್ ಮಾನ ಮರಿದೆಲ್ಲ ದುಡ್ಕಪಾಲಾಗ್ಬಿಡುತ್ತೆ. ಊರೇ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಲೈ, ನಾವ್ಯಾಕೆ ಒಳಗ್ ಹೋಗಿ ಮಲಗ್ಬೇಕು? ಹಾಸ್ಪಿಟಲ್ ಅಲ್ಲಿ ಒಬ್ಬ ಇದ್ದಾನೆ ನೋಡು, ಅವನಿಗೊಂದ್ ಗತಿ ಕಾಣಿಸ್ತು ಅಂತ ಅನ್ಕೋ, ಆಗ ಹುಡುಗಿಗೆ ಭಯ ಬರುತ್ತೆ. ಭಯ ಬಂದ್ರೆ ಎವಿಡೆನ್ಸ್ ತಾನಾಗೆ ನಮ್ ಕೈಗೆ ಬರುತ್ತೆ. ಹಾಸ್ಪಿಟಲ್ ಒಳಗಿದಲ್ಲ, ನಾವೇನ್ ಮಾಡಕ್ಕಾಗತ್ತೆ? ಎನ್ಕ್ವೈರಿಗಳ ಮುಗ್ದೋಯ್ತಲ್ವಾ? ವಿಸಿಟರ್ಸ್ ಟೈಮ್ ತಾನೇ ಮುಗ್ದು ಹೋಗಿದ್ದು, ಪೇಷಂಟ್ ಹೋಗ್ಬೋದಲ್ವಾ? ಏಯ್, ಅವನ್ ಸಾವು ಸಾಧಾರಣವಾಗಿರ್ಬಾರ್ದು. ಅವನ್ ಹೆಣ ನೋಡಿದ್ರೆ ಪೊಲೀಸರಿಗೆ ಭಯ ಆಗ್ಬೇಕು. ಹೋಗು. ಇಲ್ಲಿ ನೋಡಿ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಹೋಗೋ ದಾರಿ ನಡೆದು ಬಂದೆ, ಕತ್ತಲಲ್ಲಿ ಹಗಲು ಮರೆಯಾಗಲಿ, ಕಣ್ಣಾರೆ ಯಾವಾಗ ನೋಡಿದ್ರಿ? ತೋಪಕ್ ನೀರ್ ಕಟ್ಟಕ್ ಬಂದಿದೆ ಸ್ವಾಮಿ. ಅವಾಗೇ ಸ್ವಾಮಿ ನೋಡಿದ್ದು, ಮತ್ ನಂಗೆ ಇನ್ನೇನು ಗೊತ್ತಿಲ್ಲ ಸ್ವಾಮಿ. ನಿನ್ ಹೆಸರೇನು? ನನ್ನ ಹೆಸರು ರಾಮಸ್ವಾಮಿ ಅಂತ. ಕೆಟಯ್ಯ, ಅವನ ಹತ್ರ ಬರ್ಸ್ಕೊಳ್ಳಿ. ಸರ್, ಏನೇ ಇದು ಕಲ್ ಕಟ್ಟಿದಾರಲ್ಲ? ಹಾ ಸರ್. ನಿಮ್ಗೆ ಬೆಳಗ್ಗೆ ನೀರ್ ಕಟ್ಟಕ್ ಬಂದವ್ ನೋಡಿದಾನೆ ಸರ್. ಅವ್ನು ನೋಡ್ಕೊಂಡೋಗಿ ಊರಲ್ಲಿ ಇರೋರ್ಗೆ ಹೇಳಿದಾನೆ ಸರ್. ಅವ್ರು ನನಗೆ ಫೋನ್ ಮಾಡಿದ್ರು ಸರ್. ಬಂದು ನೋಡಿದ್ರೆ ಹೀಗಿತ್ತು ಸರ್. ಈ ಮಲ್ಡ್ರು ನೋಡಿದ್ರೆ ತುಂಬಾ ಕ್ರೂರಿಯಾಗಿದೆಲ್ಲ. ವಿಚಾರಣೆ ಮಾಡ್ತಿದ್ದೀನಿ ಸರ್.
ನಮ್ಮೇಲಿರೋ ಕೋಪಕ್ಕೆ ನಿಮ್ ಫ್ರೆಂಡ್ನ ಕೊಂದ್ಬಿಟ್ರು. ನಾಳೆ ನನ್ನೂ ಕೊಂದ್ಬಿಡ್ತಾರೆ. ನಾನೊಬ್ಳು ಸಾಯೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿಲ್ಲ. ಆದ್ರೆ ಎಷ್ಟು ಹೆಣ್ಮಕ್ಳ ಜೀವನ ಹಾಳ್ ಮಾಡಿರ್ತಾರೆ. ಅದನ್ನ ನೆನ್ಸ್ಕೊಳ್ಳೋವಾಗ್ಲೇ ಇವ್ರನ್ನೆಲ್ಲ ಸುಮ್ನೆ ಬಿಡ್ಬಾರ್ದು ಅನ್ಸುತ್ತೆ. ಒಬ್ನೇ ಮಾಡ್ದಂಗೆ ಕಾಣಿಸ್ತಾ ಇಲ್ವಲ್ಲ. ಬೇಗ ಕಂಡಿಡಿಯೋಣ ಸರ್. ಬಾಡಿನ ಕೆಡೆ ಇಳಿಸಿ ಫಾರ್ಮಾಲಿಟೀಸ್ ನೋಡಿ. ಓಕೆ ಸರ್. ಇಲ್ಲಿ ನೋಡಿ, ಇಲ್ಲಿ ಗಾಡಿಲಿ ಇಡಿಸಿಪ್ಪ. ಸರ್ ಈವ್ನಿಂಗ್ ಅಪ್ಡೇಟ್ ಮಾಡ್ತೀನಿ. ಓಕೆ. ನನ್ನಿಂದ ನಿಮ್ಗೆ ತುಂಬಾ ಕಷ್ಟ. ನನ್ ಜೊತೆ ಇದ್ರೆ ನಿಮ್ ಪ್ರಾಣಕ್ಕೆ ಆಪತ್ತು. ಅದಕ್ಕೆ ಹೇಳ್ತಿದ್ದೀನಿ, ನಾನ್ ಹೋಗ್ತೀನಿ. ನಾ ಸತ್ರು ನನ್ನ ಜೊತೆಲಿರೋರ್ನ ಯಾವುದೇ ಕಾರಣಕ್ಕೂ ನಾನು ಕೈ ಬಿಡೋದಿಲ್ಲ. ನಿಮ್ಮನ್ನ ಸಾಯಿಸೋದಕ್ಕೆ ಇಷ್ಟು ಜನ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಹಾಗಾದ್ರೆ ವಿಷಯ ದೊಡ್ಡದೇ ಇರಬೇಕು. ಆ ಎವಿಡೆನ್ಸ್ ಎಲ್ಲ ನೀವು ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ಸೂರಸಂಗು, ಒಂದು ಬಾಡಿನ 5-6 ತಿಂಗಳು ಮಾತ್ರ ಇಟ್ಕೊಳಕ್ಕಾಗೋದು. ಮ್ಯಾನೇಜ್ಮೆಂಟ್ ನಿಮ್ಮ ತಂಗಿ ಬಾಡಿನ ಡಿಸ್ಪೋಸ್ ಮಾಡಕ್ಕೆ ಹೇಳ್ಬಿಟ್ರು. ಮಂಗಳೂರಿನ ಕಡಲ ತೀರದ ಗ್ರಾಮ ರಾಮನಾಥಪುರದಲ್ಲಿ ಅದೇ ಗ್ರಾಮಕ್ಕೆ ಸೇರಿದ ಚೆಲುವಿ ಎನ್ನುವ ಹುಡುಗಿ 97% ತೆಗೆದು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಹುಡುಗಿ ಯಾಕಪ್ಪ ಹೀಗೆ ಕೊಡ್ದು ಹಾಳಾಗಿ ಹೋಗ್ತೀರಾ? ಪೂಜಾರಿ ನೀವು ಸೇರ್ಕೊಂಡ್ಬಿಟ್ಟಿದ್ದೀರಾ ಇವ್ರ ಜೊತೆ? ಚೆನ್ನಾಗಿ ಕೇಳಕ್ಕ ಬಿಡ್ಬಾರ್ದಾ? ನೀನು 100 ಬಸ್ಗೆ ಎಕ್ಸ್ಟ್ರಾ ಹಾಕ್ಬೇಕು. 200 ಬಸ್ಗಿನ? ಅಯ್ಯೋ ಅಪ್ಪ. ಏನಪ್ಪ ಸೂರ್ಸಂಗ, ಪೂಜಾರಪ್ಪನ ಈ ರೀತಿ ಮಾಡಿದೆ ಅಲ್ವಾ? ದೇವ್ರು ಮುನ್ಸ್ಕೊಬಿಡ್ತಾರೆ. ಹಂಗೆ ಕುಡಿದು ದೇವಸ್ಥಾನ ಒಳಗೆ ಹೋದ್ರೆ ದೇವ್ರ ಮೆಚ್ಕೊಳುತ್ತಾ? ಊರ್ನಲ್ಲಿ ಯಾರು ಕುಡಿಬಾರ್ದು ಅಂತ ಹೇಳಿ ನೀವೇ ಕಾನೂನು ಮಾಡಿದಿರಾ. ಅದನ್ನ ಪೂಜಾರಿನ ಮೀರಿದ್ರೆ ಕುಡ್ದು ಬಂದಿದ್ದಕ್ಕೆ ಈ ಮನುಷ್ಯನಿಗೆ ಈ ತರ ಶಿಕ್ಷೆ ಕೊಟ್ರೆ ನಾಳೆ ಕುಡ್ದು ಯಾರು ದೇವಸ್ಥಾನದ ಒಳಗೆ ಬರಲ್ಲ. ನಾಳೆ ನೀವು ಕುಡ್ದು ಬಂದ್ರು ನಿಮ್ಗೂ ಇದೇ ಶಿಕ್ಷೆ ಕೊಡ್ತೀನಿ. ಸೂರ್ಸಂಗ, ಕರ್ನಾಟಕದಲ್ಲಿ +2 ಅಲ್ಲಿ ನಂಬರ್ 1 ಆಗಿ ಬಂದಿದ್ದ ನಿಮ್ ತಂಗಿ. ನಮ್ ಸೊಸೆ ನಮ್ ಊರ ಹೆಸರನ್ನ ಇಡೀ ಕರ್ನಾಟಕ ಗೊತ್ತಾಗಿದೆ ಕಣೋ. ಮುದ್ದು ಬಂಗಾರ, ನಿನ್ನ ಅಂಗೈಲಿ ಕಾಪಾಡೋಕೆ ಕಾದಿರೋ ಭೂಮಿ ತಾಯಿ. ನೀ ದೇಶಗೆಲ್ಲ ಹುಟ್ಟಿದವ, ಈ ಮಣ್ಣಲ್ಲಿ ಮುದ್ದಾಗಿ ಬೆಳೆದವನು. ನನ್ನ ಮುದ್ದು ತಂಗಿಯೇ, ಈ ಊರೇ ನಿಂದಮ್ಮ. ನೀನು ಮುಟ್ಟಿಕೊಟ್ಟ ಕಲ್ಲು ಕೂಡ ಬಂಗಾರ ಆಯ್ತಮ್ಮ. ನಿನ್ನ ಓದಿಸ್ತೀನಿ, ನನ್ನ ಕನಸು ನಿಜವಾಯ್ತು. ನೀನು ಓದು ಮಾತ್ರ ನನ್ನ ಆಸ್ತಿ ಆಯ್ತು. ಇನ್ನು ಬಲೆಯ ಜೊತೆ ಅಳೆಯೋ ಬಾಳು, ಹಳೆಯ ತರ ಬದುಕುವ ಬಾಳು. ನಿನ್ನಿಂದಾನೇ ಬದಲಾಗುವ ನಿಜ ತಿಳಿದಾಯ್ತು. ಇದು ಉಪ್ಪು ನೀರ ಮೇಲೆ ನಮ್ಮ ಎಳೆದಾಡೋ ಅಲೆಯ ಜೀವನ ಭದ್ರವಾಗಿ ಇರುತ್ತೆ ಅಂತ ಕಾಯಮಾಯ್ತು. ಉಪ್ಪದಿಗೆ ಮುಂಚೆ ಉತ್ಸಾಹವೇ ಪರಂಪರೆಗೆಲ್ಲ ದಾರಿ ತೋರಿಸುವೆ. ಎಲ್ಲರಿಗೂ ದಾರಿ ದೀಪ ಅದೇ ನೀನು. ಹೊಸ ನಂಬಿಕೆಯು ಬಂದಾಯಿತು, ನಿನ್ನ ಬರುವಿಕೆ ಅದು ತಂದು ಬಿಡ್ತು. ಕಲೆವಾಣಿಯಾಗಿ ತಲ ಎತ್ತಿ ಬಂದೆ ನೀನು. ನನ್ನ ಮುದ್ದು ತಂಗಿಯೇ, ಈ ಊರೇ ನಿಂದಮ್ಮ. ನಮ್ಮ ಸಮುದ್ರದ ಅಲೆಯಲು ಕೂಡ ಹೂವರಲಿತು. ಹಗಲಲು ಇರಲು ಅಲೆಗಲು ಅಪ್ಪಲಿಸಿ ಕತ್ತರಿಸುವ ಜನರನ್ನು ಕಾಪಾಡಲು ಬಂದಿರುವ ಬಂದುಕಲಿ ಜನರಿಗೆ ನಂಬಿಕೆಯ ಹುಟ್ಟಿಸಲು ಓದಿ ಬಂದ ಯುವರಾಣಿ ನಮ್ಮ ಊರು ಮಹಾರಾಣಿ. ಮಾವ, ಏ ಸೋಮ, ರೆಡಿನಾ? ಇಲ್ಲಿ ಬಾರೋ. ಒಂದು ಮೀನು ಮರಿ ನಿನ್ನ ಈಜಿದ ಕಡಲು, ಒಬ್ಬ ತಾಯಿ ಹಾಗೆ ನಿನ್ನ ಹೊತ್ತ ಕಡಲು. ನೀನು ಪದವಿ ತಗೊಂಡು ಬಂದ ಅಂದ ನೋಡಿ, ಈಗ ಅರಳಿದೆಯಲ್ಲ ಇದು ಪುಣ್ಯ ಕಡಲು.
ಅರೆ ನಿನ್ನಿಂದ 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 ಎಲ್ಲ ಆನಂದವೇ. ಅರೆ ಇವಾಗ್ಲೂ ಯಾವಾಗ್ಲೂ ತಪ್ಪೋಲ್ಲ ನಿನ್ನಿಂದ ಉಂಟಾದ ಸಂತೋಷವೇ. ಅಪ್ಪ ಅಮ್ಮನಾಗಿ ನೀದರೆ ನಿನ್ನ ಮುತ್ತು ಮಗಳಾಗಿ ನಾನುಟ್ಟುವೆ. ಇಂತರ ವರವನು ನಾ ಪಡೆಯಲು ನಮ್ಮ ಕುಲ ದೇವರ ಹತ್ರ ನಾ ಬಿಡುವೆ. ಅರೆ ನಿನ್ನ ತರ ಒಂದು ಹೆಣ್ಣು ಈ ಮಣ್ಣಲ್ಲಿ ಹುಟ್ಟೋಕೆ ಯಾವ ತಪ್ಪು ಮಾಡಿದೆವೋ ಇನ್ನಿ ಮೇಲೆ ಚಿಂತೆ ಇಲ್ಲ. ಪಾಮ ಮಗಳೇ, ನೀನು ಪಾಮ ಮಗಳೇ. ಅರೆ ಕಷ್ಟವೆಲ್ಲ ಸಾಕಪ್ಪ, ಸಾಧಿಸೋಣ ಬಾರಪ್ಪ. ದೇವರ ಹತ್ರ ಬೇಡೋಣ, ದೇವರ ವರ ಕೊಡ್ತಾನೆ. ಬಾರೋ ಮಾವ, ನೀ ಬಾರೋ ಮಾವ. ಒಂದು ಮೀನು ಮರಿ ನಿನ್ನ ಈಜಿದ ಕಡಲು, ಒಬ್ಬ ತಾಯಿ ಹಾಗೆ ನಿನ್ನ ಹೊತ್ತ ಕಡಲು. ನೀನು ಪದವಿ ತಗೊಂಡು ಬಂದ ಅಂದ ನೋಡಿ ಈಗ ಅರಳಿದೆಯಲ್ಲ ಇದು ಪುಣ್ಯ ಕಡಲು. ಇನ್ನು ಡಾಕ್ಟರ್ ಆಗಿ ಇಲ್ಲಿ ಬರಬೇಕಮ್ಮ. ಈ ಊರೆಲ್ಲ ನಿನಗಾಗಿ ಕಾದು ಇರುತ್ತೆ. ನಮ್ಮ ಜನರಿಗೆ ಜನಸೇವೆ ಮಾಡಲು ನಮ್ಮ ಪರಂಪರೆಯೂ ಕಾದಿರುತ್ತೆ. ನಮ್ಮ ಅಣ್ಣ ಇಲ್ಲ ಅಂದ್ರೆ ಇಷ್ಟ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ ನಾನು ಏನೇ ಮಾಡಿದ್ರು ಅದಕ್ಕೆ ಅಣ್ಣನೇ ಕಾರಣ. ಮುಂದೆ ಏನ್ ಓದ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ಓದೋ ಐಡಿಯಾ ಇಲ್ಲ ಸರ್. ಏನಮ್ಮ ನೀನ್ ಚೆನ್ನಾಗ್ ಓದ್ತೀಯಾ? ನಿಮ್ಗೆ ಯಾವ ಕಾಲೇಜಲ್ಲಿ ಬೇಕಾದ್ರೂ ಸೀಟ್ ಸಿಗುತ್ತೆ. ಮತ್ ಯಾಕೆ ಮುಂದೆ ಓದಲ್ಲ? ನಾನು ನಮ್ಮ ಅಣ್ಣನ ಈ ಊರ್ನ ಬಿಟ್ಟಿರಕ್ ಆಗಲ್ಲ ಸರ್. ನಮ್ಮ ಅಣ್ಣನ್ಗಿಂತ ಓದೇನು ಮುಖ್ಯ ಅಲ್ಲ ಸರ್. ಅಣ್ಣ ತಿನ್ಬಣ್ಣ, ಕೂತ್ಕೋಣ. ಏನಣ್ಣ ತಟ್ಟೆ ಎತ್ಕೊಂಡು ಎಲ್ಲೋಗ್ತಿದ್ಯಾ? ಅಣ್ಣ ನಿಂತ್ಕೋಣ. ಅಣ್ಣ ಊಟ ಆರೋಗುತ್ತೆ ಬಾಣ. ನಿಮ್ಗೆ ಇಷ್ಟ ಅಂತ ಕೋಳಿ ಸಾರು ಬೇರೆ ಮಾಡಿಟ್ಟಿದೀನಿ. ಅಕ್ಕ ಅಕ್ಕ, ಸುಮತಿ ಅಕ್ಕ, ಸ್ವಲ್ಪ ಅನ್ನ ಹಾಕ್ತೀಯ ಅಕ್ಕ? ಹಾ ಬರ್ತಾ ಇದೀನಪ್ಪ. ಇರು ಸಾಂಬಾರ್ ತರ್ತೀನಿ. ಸರಿ ಅಕ್ಕ. ಏ ಸೂರ್ಸಂಗ, ಇಲ್ಲಿ ಬಾರೋ ಮೀನ್ ಸಾರು ಅಕ್ಕ, ಸಾಂಬಾರ್ ಬೇಡ ಅಕ್ಕ. ಹೋಗ್ತಾನೆ ಇದೆಯಲ್ಲ. ಸೂರ್ಸಂಗ ಸಂಕ್ರ ಮೀನು. ಅತ್ತೆ ನಮ್ಮ ಅಣ್ಣಂಗೆ ಏನಾದ್ರು ಸಾಂಬಾರ್ ಹಾಕಿದ್ರೆ ನಾನ್ ಸಾಂಬಾರ್ ಹಾಕ್ತೀನಿ. ನೀನ್ ಯಾರ ಕೇಳಕ್ಕೆ? ಅಣ್ಣ ಯಾಕಣ್ಣ ಹೀಗ್ ಮಾಡ್ತೀಯಾ? ನನ್ ಕೈಯಲ್ಲಿ ತಿಂದ್ರೆ ಅಮ್ಮನ ಹತ್ರ ತಿಂದಂಗಿರುತ್ತೆ ಅಂತ ಹೇಳ್ತಿರ್ತೀಯಾ? ಈಗ ಏನಾಯ್ತಣ್ಣ ನಿಂಗೆ? ಅಣ್ಣ ನಾನ್ ಹೇಳ್ತಾನೆ ಇದೀನಿ. ಅಣ್ಣ ಯಾಕಣ್ಣ ಹೀಗ್ ಮಾಡ್ತಿದ್ಯಾ? ನೀನ್ ಹಿಂಗೆಲ್ಲ ಮಾಡ್ತಿದ್ರೆ ನಾನ್ ದೇವ್ರ ಹತ್ರ ಹೋಗ್ಬಿಡ್ತೀನಿ. ಹಲ್ಲು ಉದುರ್ಸ್ಬಿಡ್ತೀನಿ. ಏನ್ ಮಾತಾಡ್ತಿದ್ಯಾ ರಾಸ್ಕಲ್? ಏನಮ್ಮ ವಯಸ್ಸಿಗೆ ಬಂದ್ ಹುಡುಗ ಕೈ ಹಚ್ಚುತ್ತಿದ್ದಾನೆ, ಸ್ವಲ್ಪನೂ ಭಯ ಪಡದೆ ನಿಂತಿದ್ಯಲ್ಲ. ಅದ್ ಹೇಗ್ ಭಯ ಪಡ್ತಾಳೆ? ಚಿಕ್ಕ ವಯಸ್ಸಿಂದ ಒಂಚೂರು ಕಷ್ಟ ಪಡಿಸಿಲ್ಲ ಅವಳನ್ನ. ಅವಳಗ್ ಗೊತ್ತಿಲ್ವಾ ನೀನು ಹೊಡಿತೀಯಾ ಇಲ್ವಾ ಅಂತ? ತಂಗಿ ಓದಿ ಊರ್ಗೆ ದೊಡ್ಡ ಹೆಸರು ತಗೊಂಡಿದ್ದಾಳೆ, ಅವಳನ್ನ ನಡೆಸ್ತೀಯಲ್ಲಪ್ಪ. ಅಕ್ಕ, ಸಣ್ಣ ವಯಸ್ಸಿಂದ ಇವಳನ್ನ ಡಾಕ್ಟರ್ ನೋಡ್ಬೇಕು ಅನ್ನೋದೇ ನನ್ ಕನಸು ಅಂತ ಇವಳಿಗೆ ಗೊತ್ತಿಲ್ವಾ? ಇವಳೇನೋ ಎಲ್ರು ಮುಂದೆ ಇನ್ಮೇಲೆ ನಾನು ಓದಲ್ಲ ಅಂತ ಹೇಳ್ತಿದ್ದಾಳೆ. ಹೌದಮ್ಮ, ನೀನ ಡಾಕ್ಟರ್ ಡ್ರೆಸ್ ಹಾಕೊಂಡು ಊರೆಲ್ಲ ಸುತ್ತಾಡ್ತಿದ್ರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ? ಪ್ರತಿದಿನ ಸಮುದ್ರಕ್ಕೆ ಹೋಗಿ ವಾಪಸ್ ಬರ್ತೀನಿಲ್ಲ ಅನ್ನೋ ಭಯದಲ್ಲಿ ಹೋಗಿ ಬರ್ತಿರೋದು ಏನಕ್ಕೆ? ಎಲ್ಲ ನಿನ್ನ ಡಾಕ್ಟರ್ ಮಾಡೋದಕ್ಕಲ್ವೇನಮ್ಮ? ಅಣ್ಣ ಡಾಕ್ಟರ್ ಓದೋದು ಅಷ್ಟು ಸಾಧಾರಣ ವಿಷಯ ಅಲ್ಲಣ್ಣ, ಅದಕ್ ತುಂಬಾ ಖರ್ಚಾಗುತ್ತೆ. ಸರಸ್ವತಿ ದೇವಿನೇ ನನ್ ತಂಗಿಯಾಗಿ ಹುಟ್ಟಿದಾಳೆ. ನನ್ ಪ್ರಾಣ ಕೊಟ್ಟಾರು ಇನ್ನು ಡಾಕ್ಟರ್ ಓದಿಸ್ಬಲ್ಲೆ. ಸೂರು ಸಂಗು, ಏನು ತಲೆ ಕೆಡ್ಸ್ಕೋಬೇಡ. ನಾವೆಲ್ಲ ಸೇರಿ ನಿಮ್ ತಂಗಿನ ಓದಿಸ್ತೀವಿ. ಮಾಮ ನಾನು ಹೊರಡ್ಲಾ? ನೀವ್ ಮುಂದೆ ಹೋಗೋ, ನಾ ಹಿಂದೆ ಬರ್ತೀವಿ. ಸರಿ ಮಾಮ. ಏನ್ ಮಾಮ? ಸೂರು ಸಂಗು, ನನ್ ಸೊಸೆ ಬರಮ್ಮ. ಏನ್ ಮಾಮ ಮನೆ ಆಚೆ ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ? ಯಾರಿಗಾದ್ರು ಕರೋನಾ ಬಂದಿದ್ಯಾ? ಕೊರೋನಾನ? ಸೂರು ಸಂಗು, ನೀನು ಮತ್ತೆ ನಮ್ ಸೊಸೆ ಬರ್ತೀರಂತ ಹಾಕಿದ ರಂಗೋಲಿ ಅದು. ರಂಗೋಲಿ ಅಂತೆ. ಹೌದು. ಏನ್ ಮಾಮ ರಿಕ್ಷಾದವರು ಇಷ್ಟೊಂದು ಕೊಳ್ಳೆ ಹೊಡಿತಿದ್ದಾರೆ? ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ಬರೋದಕ್ಕೆ 150 ರೂಪಾಯಿ ತಗೊಂಡ್ಬಿಟ್ರಲ್ಲ. ನಾವು ಅದೇ ಕಸ್ಬಪ್ಪ ಮಾಡ್ತಾ ಇರೋದು. ಇವನು ಸುಬ್ಬು ನಮಸ್ಕಾರ. ಕೊಲೆಗಾರ ಅಂತ ಹೋಗ್ಬೇಡಪ್ಪ. ಐ ಆ ಮುಖದಲ್ಲಿರೋ ಮಾಸ್ಕ್ ಬಿಚ್ಚೋ. ಲೈ ನಮ್ ಸೊಸೆ ಕಣೋ, ನಮ್ ಊರಿಗೆ ಮೊದಲೇ ಡಾಕ್ಟ್ರು. ಕಾಲೇಜಲ್ಲಿ ಪ್ರೊಫೆಸರ್ ಮಾತಾಡಿದೀನಿ. ಅಮ್ಮ ನೀ ಮೊದಲು ರೆಡಿ ಆಗು, ನಾನು ಅಷ್ಟರಲ್ಲಿ ಅಡಿಗೆ ಮಾಡಿರ್ತೀನಿ, ಸರಿನಾ? ನೀನ್ ರೆಡಿ ಆಗು, ನಾವು ಕಾಲೇಜಿಗೆ ಹೋಗೋಣ. ಮತ್ತೆ ಏನ್ ಮಾಮ ಅಡಿಗೆ? ನಿನಗೂ ಸೊಸೆಗೆ ಇಷ್ಟವಾದಂತ ಪಲಾವ್ ರೆಡಿ ಮಾಡ್ತಾ ಇದೀನಿ ಕಣೋ. ನೋಡಯ್ಯ, ಆಮೇಲೆ ಹುಡುಗರು ಇಲ್ಲ ಇದ್ದಾರೆ, ಅದಕ್ಕಾಗಿ ಸೊಸೆನ ಹಾಸ್ಟೆಲ್ ಇರೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಿನ್ನ ಜೊತೆ ಇರ್ಬೋದು. ನಿನ್ ಓಡ್ಸಕ್ಕೆ ಒಂದು ಆರ್ಡರ್ ರೆಡಿ ಮಾಡಿದೀನಿ. ಸೂಪರ್ ಮಾಮ. ಮತ್ತೆ ಒಂದು ಒಳ್ಳೆ ವಿಷಯ ಏನಂದ್ರೆ, ನಮ್ಮ ಸೊಸೆ ಎಲ್ಲಿ ಓದ್ತಿದ್ದಾಳೋ ಅಲ್ಲೇ ನಮ್ಮ ಆಟೋ ಸ್ಟ್ಯಾಂಡ್. ಒಳ್ಳೆ ಕೆಲಸ ಮಾಡಿದ್ರೆ ಮಾಮ.
ಬಾರಮ್ಮ. ಸರ್ ಹೊಸ ಸ್ಟೂಡೆಂಟು, 1 ವರ್ಷ ದುಡ್ಡು ಕಟ್ಬೇಕು ಸರ್. ಅಡ್ಮಿಷನ್ ಕೊಡಮ್ಮ. ತೊಗೊಳ್ಳಿ ಸರ್. ಕೊಡೋಣ, ನಾನು ಫಿಲ್ ಅಪ್ ನೀನೇ ಮಾಡ್ತೀನಿ. ಅಮೌಂಟ್ ಕಟ್ಟಿ. ತೊಗೊಳ್ಳಿ ಸರ್. ಎಲ್ಲ 2,000 ರೂಪಾಯಿ ನೋಟು. ಸರಿ ಸರ್, ತುಂಬಾ ಖುಷಿ ಆಯ್ತು ಸರ್. ಬಸ್ ಸ್ಟ್ಯಾಂಡ್ ವರ್ಗೂ ಆಟೋ ಬರುತ್ತಾ? ಗಂಟೆ 1 ಆಯ್ತು. ನನ್ ತಂಗಿ ಊಟಕ್ಕೆ ಬರೋ ಟೈಮು. ನೀವ್ ಆ ಆಟೋ ರವಿಯಣ್ಣ ಹೋಗಿ. ಹೇ ಬಾಮ, ಈಗ ತಾನೆ ಬಿಟ್ರಾ? ಬಾ ಒಳಗ್ ಕೂರು, ಊಟ ಮಾಡಂತೆ. 1 ಗಂಟೆ ಆಯ್ತು ನೋಡಪ್ಪ. ಯಾಕೆ ಓಡ್ ಬಂದೆ? ನಡ್ಕೊಂಡೆ ಬರೋದಾಗಿತ್ತಲ್ಲ. ಹೇಗ್ ಸುಸ್ತಾಗಿದೆ ನೋಡು. ತಗೊಳಮ್ಮ, ನಿನಗೆ ಇಷ್ಟವಾದ ಮೊಸರನ್ನ. ಊಟ ಮಾಡ್ತೀಯಾ? ನೋಡ್ದ್ಯಾ ಮಾಮ, ಇನ್ನೊಂದು ಚಿಕ್ಕ ಮಗುಗ್ ತಿನ್ನಿಸ್ತಾ ಇದ್ದಾನೆ. ಲೇ, ಹೆಣ್ಮಕ್ಳು ಎಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಅಣ್ಣನಿಗೆ ಅಪ್ಪನಿಗೆ ಮಗುನೇ ಕಣೋ. ನೀನ್ ಹೇಳದ್ ಸರಿನೇ ಮಾಮ, ಸ್ವಲ್ಪ ದೊಡ್ಡ ಮಗು. ಏನಪ್ಪ ಮಾರಾಯ, ಅಂತೂ ಇಂತೂ ನಿನ್ ತಂಗಿನ ಡಾಕ್ಟರ್ ಮಾಡ್ಬೇಕಂತ ಸಾಧನೆ ಮಾಡೇ ಬಿಟ್ಟಲ್ಲಪ್ಪ. ಹೌದು, ನನ್ ತಂಗಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಲು, ನಾನ್ ಡಾಕ್ಟರ್ ಓದಿಸ್ತಿದೀನಿ. ಪ್ರಪಂಚದಲ್ಲಿ ಡಾಕ್ಟರ್ ಕೈಯಲ್ಲಿ ಮಾತ್ರ ಒಂದ್ ಮನುಷ್ಯನ್ ಪ್ರಾಣ ಉಳಿಸೋಂತ ಶಕ್ತಿ ಇರೋದು ಅಲ್ವಾ? ಅದಕ್ಕೆ ನನ್ ತಂಗಿ ಡಾಕ್ಟರ್ ಓದ್ತಿರೋದು. ನನ್ ತಂಗಿ ಓದಿ ಮುಗಿಸಿದ ಕೂಡ್ಲೆ ನಮ್ಮ ಊರಲ್ಲಿ ಎಲ್ಲಾರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡ್ತೀವಿ ಅಲ್ಲೇನಮ್ಮ? ಹೌದು, ಇವತ್ ನಿಂಗೆ ಏನ್ ಹೇಳ್ಕೊಟ್ರು? ಇವತ್ತು ಅನಾಟಮಿ ಲ್ಯಾಬ್ ಅಲ್ಲಿ ಕ್ಲಾಸ್ ಇತ್ತಣ್ಣ. ನಮ್ ಕಾಲೇಜಲ್ಲಿ ನನ್ ವಯಸ್ಸಿನ ಒಬ್ನು ಸತ್ತೋದಣ್ಣ. ಅವ್ರಪ್ಪ ಅವ್ನ್ ಬಾಡಿನ ನಮ್ ಕಾಲೇಜ್ಗೆ ದಾನ ಮಾಡ್ಬಿಟ್ರಣ್ಣ. ನಮ್ ಹಾಗೆ ಬದುಕಿ ಬಾಳ್ಬೇಕಾಗಿದ್ದವನು ಅವ್ನ್ ಸತ್ತು ನಮ್ಮನ್ನ ಓದಿಸ್ತಾ ಇದ್ದಾನೆ ಅಂದ್ರೆ ನಮಗ್ ಬೇಜಾರಾಗ್ತಿದೆ ಅಣ್ಣ. ಅದಕ್ಕೆ ಯಾಕಮ್ಮ ನೀ ಬೇಜಾರ್ ಮಾಡ್ಕೊಂತೀಯ? ಅವ್ನ್ ಸತ್ತು ನಿಮ್ಮನ್ನೆಲ್ಲ ಓದಿಸ್ತಿದ್ದಾನಲ್ಲಮ್ಮ, ಅವನೇ ಕಣಮ್ಮ ನಿಜವಾದ ದೇವ್ರು. ಮೇಡಮ್, ಕರೆದ್ರಾ? ಇಯರ್ ಫೀಸ್ ಕಟ್ಟೇ ಇಲ್ವಲ್ಲ, ಯಾವಾಗ ಕಟ್ತೀಯಾ? ಮೇಡಮ್, ನಂಗೆ ಒಂದು 4-5 ಡೇಸ್ ಟೈಮ್ ಬೇಕು ಮೇಡಮ್. ಅಣ್ಣ ಖಂಡಿತವಾಗ್ಲೂ ಕಟ್ತೀನಿ ಅಂದಿದ್ದಾರೆ. ಸರಿ, ಬೇಗ ಕಟ್ಬೇಕು. ಕಣ್ಣಿಗೆ ಮೇಡಮ್ ಹತ್ರ ಎಲ್ಪ್ ಬೇಕಾದ್ರೂ ಮಾಡ್ತಾರೆ. ಸರಿ ಮೇಡಮ್. ಓಕೆ. ಕಲೈ ಮ್ಯಾಮ್, ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ಯಾ? ಓ, ಡಾಪ್ಲರ್ Yes, ಎಫೆಕ್ಟಾ? ma'am. ಕಲೈ, ಏನಮ್ಮ ನಿಮ್ಮಣ್ಣ ಅರ್ಧ ಫೀಸ್ ಕಟ್ಟಿ ಇನ್ನರ್ಧ ಫೀಸ್ ಆಮೇಲೆ ಕಟ್ತೀನಿ ಅಂದಿದಾರಂತೆ. ನೀನ್ ನಮ್ ಕಾಲೇಜಲ್ಲಿ ಓದ್ತಾ ಇರೋದು ತುಂಬಾ ದೊಡ್ಡ ಹೆಮ್ಮೆ ವಿಷಯ, ಕರೆಕ್ಟಾ? ನಿನ್ಗೆಲ್ಲ ಸ್ಪಾನ್ಸರ್ ಮಾಡಕ್ಕೆ ಬೇಜಾನ್ ಜನ ಕಾಯ್ತಿದ್ದಾರೆ. ಇನ್ಫ್ಯಾಕ್ಟ್ ಆ ತರ ಒಬ್ಬ ಸ್ಪಾನ್ಸರ್ ಹತ್ರ ನಿನ್ನ ಇವತ್ತು ಕರ್ಕೊಂಡು ಹೋಗ್ಬೇಕು ಅಂತ ಇದೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವ್ ಯಾವಾಗ ಅಂತ ಹೇಳಿ ಅಣ್ಣನ್ ಜೊತೆ ಆಟೋಲ್ ಬರ್ತೀನಿ. ಏನದು, ಅಣ್ಣನ್ ಜೊತೆ ಆಟೋ ಅಲ್ಲ? ಅವನು ನಮ್ ಕಾರಲ್ಲೇ ಹೋಗೋಣ. ಇಲ್ಲ ಮ್ಯಾಮ್, ನಮ್ಮ ಅಣ್ಣ ನನ್ನ ಒಬ್ಬಳನ್ನೇ ಬಿಡಲ್ಲ ಮ್ಯಾಮ್. ಏನಕ್ಕಮ್ಮ ಅಣ್ಣ ಎಲ್ಲ? ಅಮ್ಮನ್ ಸ್ಥಾನದಲ್ಲಿ ನಾನಿರ್ಬೇಕಾದ್ರೆ ನಾವಿಬ್ರೆ ಕಾರಲ್ಲಿ ಹೋಗೋಣ. ಓಕೆ? ಸರಿ ಮ್ಯಾಮ್. ಕಂಟಿನ್ಯೂ. ಚಿತ್ರಾ, ಹೌ ಇಸ್ ಇಟ್ ಗೋಯಿಂಗ್? ಫೈನ್ ಮ್ಯಾಮ್. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿಯೋದ್ಕಿಂತ ನಿನ್ನ ಹಾಗೆ ಓದೋ ಮಕ್ಳಿಗೆ ಸಹಾಯ ಮಾಡೋದೇ ನನಗಿಷ್ಟ. ಎಷ್ಟು ಫೀಸು ಹೇಳಮ್ಮ? 150 ಸರ್. ತಗೋಮ್ಮ. 1 ನಿಮಿಷ ಸರ್. ತಗೊಳಮ್ಮ. 1 ನಿಮಿಷ ಮ್ಯಾಮ್. ಅಯ್ಯೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ಮ್ಯಾಮ್, ನಮ್ಮ ಅಣ್ಣಂಗ್ ಗೊತ್ತಿಲ್ಲದೆ ನಾನು ಯಾರ ಹತ್ರ ಇನ್ನೂ ತಗೊಳಲ್ಲ ಮ್ಯಾಮ್, ಅದಕ್ಕೆ ಹಾಗೆ ಹೇಳ್ದೆ. ನನ್ ತಂಗಿ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಅನ್ನೋ ನಿಮ್ ಒಳ್ಳೆ ಮನಸ್ಸನ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಸರ್. ಆದ್ರೆ ನನ್ ತಂಗಿನ ಊರೇ ಸೇರಿ ಓದಿಸ್ತಾ ಇದೆ. ಈಗ ನಿಮ್ಮ ಹತ್ರ ನಾನು ಈ ಕಾಸು ತಗೊಂಡ್ರೆ ನಾನ್ ನಮ್ಮ 3 ಜನರ ನಂಬಿಕೆಗೆ ಮೋಸ ಮಾಡ್ದಂಗಾಗುತ್ತೆ. ನನ್ ತಂಗಿ ಕಾಲೇಜ್ ಫೀಸು ನಾನೇ ಕಟ್ತೀನಿ ಸರ್. ನನ್ ತಂಗಿ ವಿದ್ಯಾಭ್ಯಾಸಕ್ಕಂತ ಕೊಡ್ತಿರೋ ದುಡ್ಡನ್ನ ಯಾರಾದ್ರೂ ಚೆನ್ನಾಗಿ ಓದ್ತಿರೋ ಬಡವ್ರ ಮಕ್ಳಿಗೆ ಕೊಟ್ಬಿಡಿ. ನಾನ್ ಬರ್ತೀನಿ ಸರ್. ನಾನು ಆಟೋ ಓಡಿಸಿ ಸಂಪಾದನೆ ಮಾಡಿರೋ ದುಡ್ಡು ಇದು. ನನ್ ಕಡೆಯಿಂದ ಒಂದು ಸೇವೆ, ಅವಶ್ಯಕತೆ ಇದ್ದವ್ರಿಗೆ ಕೊಟ್ಬಿಡಿ. ಸರ್, ಈ ಹುಡುಗಿನ ನೋಡಿದ್ರೆ ಪಾಪ ಅನ್ಸುತ್ತೆ. ಇವಳನ್ ಬಿಟ್ಬಿಡೋಣ ಸರ್. ಏಯ್ ಮೇಡಮ್, ಸ್ವಲ್ಪ ನಿಲ್ಸು. ನೀನ್ ಬರೀ ಬಲೆ ಅಷ್ಟೇ. ಮೀನ್ನ ಸಿಕ್ ಹಾಕ್ಸೋದಷ್ಟೇ ನಿನ್ ಕೆಲ್ಸ. ಅದ್ನ ಉಳ್ಸೋದು ಬಿಡೋದು ನಮ್ದು. ಏನ್ ಮಾಮ, ಆ ಹುಡುಗಿ ಬಗ್ಗೆ ಪೂರ್ತಿ ವಿಚಾರಿಸ್ದೆ. ಅವಳ ಅಣ್ಣ ಇರೋವರೆಗೂ ನಾವ್ ಅವಳನ್ನ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಹಾಗೆ ಬಿಟ್ಬಿಡೋಣ? ಚಾನ್ಸೇ ಇಲ್ಲ ಮಾಮ. ಸೆಂಟಿಮೆಂಟ್ ಹಾಕಿ ತಳ್ಳಿ ಬಿಡದೆ. ಏನ್ ಮಾಡ್ತೀಯಾ? ಹೇಳೋದಕ್ಕಿಂತ ಮಾಡದೆ ಮಾಮ ನಿಮ್ ಸ್ಟೈಲು. ಅಣ್ಣ ಅಣ್ಣ,
ನನ್ನ ಫೋನಲ್ಲಿ ಔಟ್ ಗೋಯಿಂಗ್ ಹೋಗ್ತಾ ಇಲ್ಲ. ನಿಮ್ಮ ಫೋನ್ ಕೊಡ್ತೀರಾ? ಒಂದು ಕಾಲ್ ಮಾಡ್ಕೊಡ್ತೀನಿ. ಹಲೋ ಅಣ್ಣ, ಸ್ವಲ್ಪ ಆಟೋ ನಿಲ್ಲಿಸಿ. ಹೇ ಏನೋ ಇಲ್ಲ ಕಣೋ, ನಾನು ಬರ್ತೀನಿ ಕಣೋ. ನೀ ಎಲ್ಲಿದ್ಯಾ? ಏರಿಯಾದಲ್ಲಿದ್ಯಾ? ಸರಿ ಮಚ್ಚ. ಅಯ್ಯೋ, ಒಂದು ಕೆಲ್ಸದ ಮೇಲೆ ಬಂದೆ, ಅದು ಸೆಟ್ ಆಗ್ತಿಲ್ಲ. ಅಯ್ಯೋ ಅಣ್ಣ ಅಣ್ಣ, ಫೋನ್ ನೀರಲ್ಲಿ ಬಿದ್ಬಿಡ್ತಾಣ. ಏನೋ ಹೇಳ್ತಿದ್ಯಾ? ನನ್ ತಂಗಿ ಫೋನ್ ಮಾಡೋ ಟೈಮ್ ಇದು, ಈಗ ನಾನೇ ಮಾಡೋದು? ಗೊತ್ತಿಲ್ಲದೆ ಬಿದ್ದೋಯ್ತಣ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಹೊಸ ಫೋನ್ ತಗೊಳ್ಳಿ ದುಡ್ಡು ತಗೊಳ್ಳಿ, ಇದನ್ನ ಕೊಟ್ಟು ತಗೊಳ್ಳಿ. ಸರಿ ಹೋಯ್ತು, ದುಡ್ಡು ಇಟ್ಕೊಂಡು ಮಾತಾಡಕ್ಕಾಗುತ್ತಾ? ತಿರ್ನಾ, ನೀ ಹೇಳ್ದಂಗೆ ಮಾಡಿದೀನೋ. ಈಗ ಅವ್ರ ತಂಗಿಗೆ ಫೋನ್ ಮಾಡು. ಹಲೋ, ಸೂರಸಂಗನ್ ತಂಗಿದ್ದಾನೆ ನೀನು? ಹೌದು, ಹೇಳಿ. ಅಣ್ಣಂಗೆ ಆಕ್ಸಿಡೆಂಟ್ ಆಗಿ ಸರವಣ ಹಾಸ್ಪಿಟಲ್ ಇದಾರಮ್ಮ. ಏನ್ ಹೇಳ್ತಿದ್ದೀರಾ? ಏನಾಯ್ತು ನಮ್ಮ ಅಣ್ಣಂಗೆ? ಅಯ್ಯೋ, ಅಣ್ಣ ಸ್ವಲ್ಪ ಸರವಣ ಹಾಸ್ಪಿಟಲ್ ವರ್ಗೂ ಬಿಡ್ತೀರಾ? ಎವಿಡೆನ್ಸ್ ಮತ್ತೆ ಫಾರೆನ್ಸಿಕ್ ಫಾರ್ಮಾಲಿಟೀಸ್ ಮುಗೀತು ಸರ್. ಮುಗಿಸ್ಕೊಂಬ. ಎಸ್ ಸರ್. ಮುತ್ತು ಮಣಿಯೇ ನನ್ನ ಭೂಮಿ ತಾಯೇ, ಯಾರೇನು ಮಾಡಿದರೋ ನನ್ನ ಬಂಗಾರವೇ. ಮುತ್ತು ಮಣಿಯೇ ನನ್ನ ಭೂಮಿ ತಾಯೇ, ಯಾರೇನು ಮಾಡಿದರೋ ನನ್ನ ಬಂಗಾರವೇ. ಮುದ್ದು ಮಣಿಯ ಅಯ್ಯೋ ಅಣ್ಣ, ನನ್ನ ತಂಗಿ ಬಿಟ್ಟೋಗ್ಬಿಟ್ಲಣ್ಣ. ಎಲ್ಲ ಒಪ್ಸಿದ್ದೀನಿ. ಸರಿ ತಡ್ಕೊಳಲ್ಲ ಸರ್. ನೀನೇ ಕೇಳು. ಕೇಳಯ್ಯ. ಸುರ ಸುರ
ಬಾಡಿನ ಇಲ್ಲೇ ಡಿಸ್ಪೋಸ್ ಮಾಡ್ತೀಯಾ ಇಲ್ಲ ಊರ್ಗ್ ತೊಗೊಂಡೋಗ್ತೀಯ ಅಂತ ಕೇಳ್ತಾ ಇದ್ದಾರೆ ಇನ್ಸ್ಪೆಕ್ಟ್ರು. ನನ್ನ ತಂಗಿ ಡಾಕ್ಟರ್ ಓದ್ಬೇಕು ಅಂತ ಆಸೆ ಪಟ್ಲು, ಅದಾಗ್ಲಿಲ್ಲ. ಆದ್ರಿಂದ ಈ ಕಾಲೇಜ್ಗೆ ನನ್ನ ತಂಗಿ ದೇಹನ ಕೊಟ್ಟು ಬಿಡ್ತೀನಿ. ಅದನ್ನ ಇಟ್ಕೊಂಡು 4 ಜನ ಡಾಕ್ಟರ್ ಆಗ್ಲಿ. ಹಾಗಾದ್ರೆ ನಾನು ಫಾರ್ಮಾಲಿಟೀಸ್ ರೆಡಿ ಮಾಡ್ತಿರ್ತೀನಿ, ನೀನ್ ಮಾತಾಡ್ಕೊಂಡ. ಸುರ, ತಂಗಿ ಮೈ ಮೇಲಿದಂತ ಒಡವೆದು ತಗೋ. ಕಾವೇರಿ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನಿನ್ನೆಯಿಂದಾನೇ ಕಾವೇರಿ 2 ನಂಬರ್ ಟ್ರೈ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಲ್ಲೇ ಇದೆ. ನನಗ್ ಭಯ ಆಗ್ತಿದೆ, ಅವಳಿಗೇನೋ ಆಯ್ತು ಅನ್ಸ್ತಾ ಇದೆ. ಇದಕ್ ಮೇಲೆ ಅವಳ ಪ್ರಾಣನ ಕಾಪಾಡ್ಬೇಕು ಅಂದ್ರೆ ನಮಗ್ ಗೊತ್ತಿರೋ ಹೈಯರ್ ಆಫೀಸರ್ ಇಂದಾನೇ ಆಗುತ್ತೆ. ನನ್ಗೂ ಈ ಹುಡುಗಿ ಹೇಳೋದು ಸರಿ ಅನಿಸ್ತಾ ಇದೆ. ಕಾವೇರಿ ಜೀವನ ಉಳಿಸ್ಬೇಕಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್ ಹೋಗ್ಲೇಬೇಕು. ನಮ್ ಸುಬ್ಬು ಕೇಸ್ನ ವಿಚಾರಣೆ ಮಾಡ್ತಾರಲ್ಲ AC, ಅವ್ರ ಮನೆಗೆ ತರಕಾರಿಗೆ ನಾನೇ ಗಾಡಿ ಓಡಿಸ್ತಾ ಇರೋದು. ಅವ್ರ ನಂಬರ್ ಕೂಡ ನನ್ನ ತರ ಇದೆ. ಕೊಡು ಮಾಮ. 84 44 55 64 28. ಅವ್ರು ಬಂದ್ಬಿಟ್ರು, ಬನ್ನಿ ಹೋಗೋಣ. ನಮಸ್ಕಾರ ಸರ್. ನೀವು ತನ್ನ ಕಾಲ್ ಮಾಡಿದ್ದು? ಏನ್ ಭಯ ಪಡ್ಕೋಬಿಡಿ, 2 ದಿವಸ ಕೋರ್ಟ್ ಲೀವ್ ಇದೆ. ಅದುವರೆಗೂ ಇವ್ರು ನಮ್ ಕಸ್ಟಡಿಯಲ್ಲೇ ಇರ್ಲಿ, ನಾವು ನೋಡ್ಕೊಳ್ತೀವಿ. ಸರಿ ಸರ್. ನೀವು ಧೈರ್ಯ ಹೋಗ್ಬೇಡಿ. ಥ್ಯಾಂಕ್ ಯು ಸರ್. ಓಕೆನಾ? ಥ್ಯಾಂಕ್ ಯು. ನೀವು ಗಾಡಿ ಥ್ಯಾಂಕ್ ಯು ಮೇಡಮ್. ಓಕೆ, ಧೈರ್ಯವಾಗಿರಿ, ಎಲ್ಲ ಅವ್ರು ನೋಡ್ಕೋತಾರೆ. ಫೋನು ಏ ಚಿನ್ನಿ, ಅಲ್ಲೇನ್ ಮಾಡ್ತಿದ್ಯಾ? ಫೋನ್ ಅಮ್ಮ. ಎಲ್ಲಿ ಕೊಡು. ಹಲೋ, ಹೇಳಿ. ಈ ಫೋನ್ ನಿಮ್ಗೆ ಹೇಗ್ ಸಿಕ್ತು? ಕೆಳಗ್ ಬಿದ್ದಿತ್ತು ರೀ. ನಿಮ್ ಫೋನಾ? ಎಲ್ಲಿ ಅಂತ ಹೇಳಿ, ನಾನೇ ಬಂದು ತಗೊಳ್ತೀನಿ. ನಾನು ಹೇಳೋ ಜಾಗಕ್ಕೆ ಬಂದು ತಗೊಂತೀರಾ? ಸರಿ ಆಯ್ತು. ಪಾಪ, ಅಮ್ಮ ಇಲ್ವಾ? ಅಕ್ಕ ಅಕ್ಕ, ಈಗ ಫೋನಲ್ಲಿ ಮಾತಾಡಿದ್ದು ನಾನೇ. ನಿಮ್ ಫೋನಾ? ಅದು ನನ್ ತಂಗಿ ಫೋನ್ ಅಕ್ಕ. ಓ ಹೌದಾ, ಕೊಡಿ ತಗೊಳ್ಳಿ. ಅಕ್ಕ.
ಇನ್ಮೇಲಾದ್ರೂ ಫೋನ್ ಹುಷಾರಾಗಿ ಇಟ್ಕೊಳ್ಳಿ. ಬಾ ಅಕ್ಕ, ಈ ಫೋನ್ ಯಾವ ಜಾಗ ಸಿಕ್ತು ಅಂತ ಹೇಳಿ ಅಕ್ಕ. ಅದ್ ನಿಮ್ಗೆ ಎಲ್ಲಿ ಸಿಕ್ಕಿದ್ರೆ ಏನು, ನಿಮ್ ಫೋನ್ ನಿಮ್ ಕೈಗೆ ಬಂದಾಯ್ತಲ್ಲ, ಮತ್ತಿನ್ನೇನು, ಹೊರಡಿ. ಈ ಫೋನ್ ಎಲ್ಲಿ ಸಿಕ್ತು ಅಂತ ನೀವ್ ಹೇಳ್ದೆ ಹೋದ್ರೆ ಅನ್ಯಾಯವಾಗಿ ಒಂದು ಹೆಣ್ಣಿನ ಪ್ರಾಣ ಹೋಗುತ್ತೆ ಅಕ್ಕ. ನಿಮ್ ಕೈ ಮುಗಿತೀನಿ ಅಕ್ಕ, ಎಲ್ಲಿ ಅಂತ ಹೇಳಿ ಅಕ್ಕ. ನನಗ್ ಗೊತ್ತು ಮಾಮ, ದೊಡ್ಡ ಮನೆಯಲ್ಲಿ ಒಂದು ದೊಡ್ಡ ಮರ ಇತ್ತು. ಆಗ ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಆಗ ಫೋನ್ ಅಲ್ಲಿ ಕಲ್ ಕೆಳಗಡೆ ಇತ್ತು, ಅದ್ ನಾನೇ ಎತ್ಕೊಟ್ಟೆ ಅಲ್ವಮ್ಮ. ಇವಾಗ ನಾವೆಲ್ಲಿ ಹೋಗ್ತಿದೀವಿ ಸರ್? ಇಲ್ಲಿ ನೋಡಮ್ಮ, ಇದು ಒಂದು ಸೆನ್ಸಿಟಿವ್ ಕೇಸ್. ಇನ್ನು ಒಂದು ಸೆಕ್ಯೂರ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಓಕೆ ಸರ್. ಯಾಕೆ ನಿಂತ್ಬಿಟ್ರಿ ಅಲ್ಲೇ? ಬನ್ನಿ, ಇದು ತುಂಬಾ ಸೇಫ್ ಆಗಿರೋ ಜಾಗ, ಬನ್ನಿ. ಭಯ ಪಡದೆ ಬಾಮ. ನಮ್ಮ ಮನೇನೆ, ಕುತ್ಕೊಳ್ಳಿ. ಲೈ ಭೂಪತಿ, ಟೀ ತಗೊಂಬ. ಈಗ ಒಂದು ವಿಡಿಯೋ ಆಧಾರ ಇದೆ ಅಂತ ಹೇಳ್ದಲ್ಲ, ಯಾವ ಫೋನಲ್ಲಿ ಇದೆ? ಈ ಫೋನಲ್ಲೇ ಸರ್. ಅದನ್ನು ಓಪನ್ ಮಾಡ್ಕೊಡಿ. ತಗೊಳ್ಳಿ. ಅವ್ರನ್ನ ಸುಮ್ನೆ ಬಿಡ್ಬಾರ್ದು ಸರ್, ಅವ್ರಿಗೆ ಶಿಕ್ಷೆ ಸಿಗ್ಲೇಬೇಕು. ಅಯ್ಯೋ ಪಾಪಿಗಳ, ಸ್ವಲ್ಪ ಮಾನವೀಯತೆ ಇಲ್ವಲ್ಲ, ಸುಮ್ಮನೆ ಬಿಡ್ಕೂಡ್ದು. ಅಣ್ಣ 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 ಅಣ್ಣ, ಸ್ವಲ್ಪ ಆಟೋ ನಿಲ್ಸಿ ಅಣ್ಣ. ನೀವು ಕೇಳಿದ ಮನೆ ಅದೇ, ಇದಕ್ ಮೇಲೆ ನಾವು ಅಲ್ಲಿ ಬರಕ್ಕಾಗಲ್ಲ ಅಣ್ಣ, ನಾವು ಹೊರಡ್ತೀರಿ. ಪಾಪ ಬಾ, ಬೇಗ ಬಾ, ಇಲ್ಲಿಂದ ಹೋಗ್ಬಿಡೋಣ. ಏನ್ರೋ ಇದಲ್ಲ, ನಿಮ್ ಬಂಡವಾಳ ಎಲ್ಲ ಇಲ್ಲಿದೆ. ತಪ್ಪು ಮಾಡುವಾಗ ನೋಡ್ಕೊಂಡು ಮಾಡ್ಕಾಗಲ್ವಾ? ಇದೇನ ಆಚೆ ಗೊತ್ತಾದ್ರೆ ನಿಮ್ಗೆ ಸೇರಿ ನನ್ಗೂ ಸೇರಿಸಿ ಬಗ್ನಿಗೂಟ. ಹಂಗೆ ಓಡಿದ್ರೆ ಹೋಗ್ ನನ್ ಮಕ್ಕಳು, ಹುಚ್ಚು ನನ್ ಮಕ್ಕಳು. ಸಂಭಾಳ್ಸೋದಕ್ಕಲ್ವಾ ಸಮಥಿಂಗ್ ತಗೊಂಡಿದ್ದು, ಮತ್ತ್ಯಾಕೆ ಕೋಪ? ಹೇಳೋ ಮತ್ ಕೇಳಲ್ವಾ? ತಗ್ಗೆ ತಗ್ಗೆ. ಇಂಜೆಕ್ಷನ್ ಹೆವಿಯಾಗಿ ಕೊಟ್ಟಿದ್ದೀನಿ ಮಮ್ಮ. ಸದ್ಯಕ್ಕೆ ಅವಳು ಹೇಳಲ್ಲ ಮಚ್ಚ. ಯೋ, ಈಗೆಲ್ಲ ನೋಡ್ಬೇಡಿ ಕಣ್ರು, ಒಂಥರ ನಾಚಿಕೆ ಆಗುತ್ತೆ. ಹೋಗ್ರ ಹೋಗ್ರ ಹೋಗ್ರ. ಮೇಕೆ ಕರೆಕ್ಟ್ ಆಗಿ ಬಂದ್ ಸಿಗಾಕಂತು. ಇಲ್ಲಿ ನೋಡು, ಹುಡುಗ ಫುಲ್ ಜೋರಾಗಿದ್ದಾನೆ. ಅರುಣ್ ಏನಾಯ್ತು? ಅರುಣ 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 ಅರುಣ್ ಮಾಮ, ಅರುಣ್ ಏನಾಯ್ತು ಮಾಮ? ಅರುಣ್, ಅವನ್ ಯಾವನ ಹೋಗ್ ನೋಡ್ರ, ಹೋಗ್ರ.
ಹೇಯ್, ಕಾಣೆ ಆಗಿರೋದು ಜೇಸಿ ನನ್ನ ಬಾಮದ. ಅಷ್ಟು ಅಧಿಕಾರಿಗಳನ್ನ ಉತ್ತರ ಕೊಡ್ಬೇಕು. ನಗ್ತಾ ಇದೆಯಾ ನೀನು? ಅವನೊಬ್ಬ ಬ್ರೂಟಲ್ ಮರ್ಡರರ್ ಸರ್. ಏನ್ ಹೇಳ್ತಿದ್ಯಾ? ಕಾಣದೆ ಹೋದವ್ರ ಶರ್ಟ್ಗಳೆಲ್ಲ ಇಲ್ಲೇ ಇದೆ. ಅವರೆಲ್ಲ ಕಾಣೆ ಆಗಿರೋದು ಗೊತ್ತಾಗ್ಬೇಕಲ್ಲ ಸರ್. ಅವರೆಲ್ಲರೂ ಇಷ್ಟೊತ್ತಿಗೆ ಸತ್ತೋಗಿರ್ತಾರೆ ಸರ್. ನಿನ್ ತಂಗಿನ ಕೊಲೆ ಮಾಡೋದು ನೀವನೇ ಆಗಿರ್ಬೋದು. ಹಲೋ, ಹೇಳಿ. ಮಗ, ಸರೋಜಿನಿ ರೋಡಲ್ಲಿ ಕಡೆಯಲ್ಲಿರೋ ಅಜ್ಜಿ ಮಾತಾಡ್ತೀನಪ್ಪ. ಹಾ, ಹೇಳಜ್ಜಿ. ಆ ಆಸ್ಪತ್ರೆಗೆ ಹೋಗ್ಬೇಕಪ್ಪ. ನೀನ್ ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದ್ 10 ನಿಮಿಷ ಆಗುತ್ತೆ, ಪರವಾಗಿಲ್ವಾ ಅಜ್ಜಿ? ಪರವಾಗಿಲ್ಲಪ್ಪ, ನೀನ್ ಬರೋವರೆಗೂ ವೇಟ್ ಮಾಡ್ತೀನಿ. ಅವತ್ತು ನೀನು ಸರಿಯಾದ ಸಮಯಕ್ಕೆ ನನ್ಗೆ ಹಾಸ್ಪಿಟಲ್ ಸೇರಿಸ್ದೆ. ಅದಕ್ಕೆ ಇವತ್ತು ಜೀವಂತವಾಗಿದ್ದೀನಿ. ನೀನ್ ಚೆನ್ನಾಗಿರ್ಬೇಕು ಕಣಪ್ಪ. ಥ್ಯಾಂಕ್ಸ್ ಅಜ್ಜಿ. ಆ ಪೇಷಂಟ್ ನ ಬ್ಲಡ್ ಸ್ಯಾಂಪಲ್ ನನಗೆ ಬೇಕು. ಏನು ಆಗಲ್ಲ ಪಾಪ, ಅಣ್ಣನ್ ತಾನೇ ನೋಡಕ್ ಹೋಗ್ತಿದೀವಿ. ಯಾಕೆ ಭಯ ಪಡ್ತೀಯ? ಭಯ ಪಡ್ಬೇಡ, ಏನು ಆಗಲ್ಲ. ನಾ ಇದೀನಲ್ಲ, ನೀನ್ ಮಾತಾಡ್ದೆ ಬಾ, ಭಯ ಪಡ್ಬೇಡಮ್ಮ. ನೋಡಮ್ಮ, ನಾವು ಒಂದ್ 5 ನಿಮಿಷ ಇಲ್ಲೇ ಇದ್ಬಿಟ್ಟು ಹೋಗೋಣ. ಏನೋ ಹೇಳ್ತಿದ್ಯಾ? ನಮ್ಮ ಅಣ್ಣಂಗ್ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾನೆ. ಬಿಡೋ, ಬಿಡೋ, ಬಿಡು, ಬಿಟ್ಬಿಡೋ, ಬಿಡು. ಬಿಡು. ಆ ನರ್ಸ್ ಬಂದು ಓ ನೆಗೆಟಿವ್ ರಕ್ತ ಕೇಳಿದಾಗ ಸೂರಸಂಗನ್ ಫ್ರೆಂಡ್ ಮೇಲೆ ನನಗೊಂದು ಡೌಟ್ ಬಂತು. ಅದಾದ್ಮೇಲೆ ಅವ್ನು ಬ್ಲಡ್ ಸ್ಯಾಂಪಲ್ ತಗೊಂಡು DNA ಟೆಸ್ಟ್ ಮಾಡಿದಾಗ ಅವನೇ ಸೂರ್ಸಂಗನ್ ತಂಗಿನ ಕೆಡ್ಸಿ ಕೊಲೆ ಮಾಡಿದ ಅಕ್ಯೂಸ್ಡ್ ಅಂತ ಗೊತ್ತಾಯ್ತು. ಆ ಎಲ್ಲ ವಿಷಯನ ನಾನೇ ಸೂರ್ಸಂಗನಿಗೆ ಹೇಳಿದ್ದು. ನಿನ್ ಸ್ನೇಹಿತನೇ ನಿನ್ ತಂಗಿನ ಕೆಡ್ಸಿ ಕೊಂದಿದ್ದು. ಎಷ್ಟೋ ಸಲ ನಿಜವಾದ ಕೊಲೆಗಾರರನ್ನ ಕೋರ್ಟ್ಗೆ ಒಪ್ಪಿಸಿದೀನಿ ಸರ್. ಆದ್ರೆ ಎಲ್ರೂ ಹೊರಗಡೆ ಬಂದ್ಬಿಟ್ರು. ನೀನೇ ಕೊಲೆಗಾರ ಅಂತ ಕೋಪದಲ್ಲಿ ಅವನಿಗೊಂದ್ಸರಿ ಹೇಳ್ದೆ. ಇವತ್ತು ಒಬ್ನು ಬದುಕಿಲ್ಲ ಸರ್. ಸ್ನೇಹಿತ, ಮಾಮ, ಮಚ್ಚ, ಸ್ವಂತದವರು, ನಮ್ಮವರು, ಅಕ್ಕಪಕ್ಕದವರು ಅಂತ ನಂಬಿತಾನೆ ಹೆಣ್ಮಕ್ಳನ್ನ ಬೆಳೆಸೋದು. ನೀವುಗಳೇ ಹೀಗ್ ಮಾಡಿದ್ರೆ ನಾವ್ ಎಲ್ಲೋಗೋ ಬೆಳೆಸೋದು, ಹೇಗೋ ಬೆಳೆಸೋದು? ಅದಕ್ಕೆ ಇವನ್ ಮೇಲೆ ಯಾವುದೇ ಸಂದೇಹ ಬರ್ದೇ ಇರೋ ಹಾಗೆ ಎಲ್ಲ ಆಧಾರನ ನಾನೇ ಬದಲಾಯಿಸ್ಬಿಟ್ಟೆ. ತಪ್ಪು ಮಾಡಿದ್ರೆ ದೇವ್ರು ಕಣ್ ಚುಚ್ಚುತ್ತೆ ಅಂತ ಹೇಳ್ತಾರೆ. ಕೊಲೆಗಾರನ ಕೊಂದ ಸೂರಸಂಗ ನನಗೆ ಅವನೇ ದೇವ್ರು ಸರ್. ಇದೆಲ್ಲ ನಾನ್ಯಾಕೆ ಮಾಡಿದೆ ಅಂತ ಕೇಳ್ತೀರಾ? ನನಗೂ 8 ವಯಸ್ಸಿನ ಮಗಳಿದ್ದಳು ಸರ್. ಈ ಪೊರ್ಕಿಗಳ ಮಧ್ಯದಲ್ಲಿ ಮಕ್ಕಳು ಬೆಳೆಯೋದನ್ನ ನೆನ್ಸ್ಕೊಂಡ್ರೆ ಹೃದಯ ಒಡೆಯುತ್ತೆ ಸರ್, ಒಡೆಯುತ್ತೆ. ಹೌದು ಸರ್, ನಾನೇ ಹೇಳಿದ್ದು. ಯಾಕೆ ಹೇಳ್ದೆ? ನಾನ್ ಸ್ಟಾರ್ ಇರೋ ಕಾಕಿ ಶರ್ಟ್ ಹಾಕೊಂಡ್ ಮಾಡ್ದಿರೋ ಕೆಲ್ಸನ ಸ್ಟಾರೇ ಇಲ್ದಿರೋ ಒಬ್ಬ ಮನುಷ್ಯ ಮಾಡ್ದ. ನನ್ ಕಣ್ ಮುಂದೆ ಸ್ಟಾರ್ ಆಗ್ಬಿಟ್ಟ ಸರ್, ಅಷ್ಟೇ. ಈ ಧರ್ಮರಾಜ ಯಾವತ್ತೂ ಧರ್ಮದ ಕಡೆಗೆ ಸರ್ ನಿಲ್ಲೋದು. ಸರ್, ಎಷ್ಟು ವರ್ಷ ಕೇಳೋದು? ಎಲ್ಲಿಟ್ಟಿದ್ದ ಅವನ್ನ? ಎಲ್ಲಿಟ್ಟಿದ್ದ? ಹೇಳು. ಬಾಯ್ ಬಿಡ್ತೀಯ ಇಲ್ವಾ? ಹೇಳು. ಹೊಡೆದು ಸಾಯಿಸ್ಬಿಡ್ತೀನಿ. ಬಿಡೋ ಬಾಯ್. ಹೇಳ್ತೀನಿ ಸರ್. ಹೇಳಿ. ಹೇಳು. ಅವ್ರನ್ನೆಲ್ಲ ಪೊಲೀಸ್ಗೆ ಇಟ್ಕೊಟ್ಬಿಟ್ಟೆ ಸರ್. ಪೊಲೀಸಾ? ಯಾರೋ ಪೊಲೀಸು? ಹೇಯ್, ನಾವೇ ಕಣೋ ಪೊಲೀಸು.
ಏಯ್ ನಾನು ನೋಡೋ ಕಾಮಿಡಿ ಪೀಸ್ ಕಾಣಿಸ್ತಾ ಇದೆ ನಿಂಗೆ ಹೇಳೋ ಹೇಳೋ ಏಯ್ ಹೇಳೋ ಹೇಳೋ ಹೇಳ್ತೀಯ ಹೇಳ್ತೇ ಇಲ್ವೋ ಹೇಳೋ ಹೇಳೋ Firing team attention. Firing team standards. Firing team attention. ಅದ ಹೇಳಿದ್ನಲ್ಲ ಸರ್, ಅವ್ರನ್ನೆಲ್ಲ ಪೊಲೀಸ್ಗೆ ಹಿಡ್ಕೊಟ್ಟೆ ಅಂತ. Officer, salute. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. Good morning, sir. ಇವತ್ತು ನಿಮ್ಮೆಲ್ರಿಗೂ ಒಂದು ನಾನು ಸ್ಪೆಷಲ್ ಟ್ರೈನಿಂಗ್ ಕೊಡಕ್ ಬಂದಿದ್ದೀನಿ. ಯಾವುದೇ ಪ್ರಾಣ ಆಗ್ಲಿ ತಲೆ ಕೆಡಿಸ್ಕೊಳ್ದೆ ಪ್ರಾಣ ತೆಗಿಲಿ ಅಂತಾನೆ ಇಲಾಖೆ ನಮ್ಗೆ ತುಪಾಕಿ ಕೊಡೋದು. ಈಗ ನೀವ್ ಏನ್ ಮಾಡೋದು, ಬರೀ ಬೊಂಬೆ ಟಾರ್ಗೆಟ್ ಅನ್ಕೋಬೇಡಿ. ನಿಮ್ಮ ಸ್ವಂತ ಅಕ್ಕ ತಂಗಿಗೆ ತೊಂದರೆ ಕೊಟ್ಟಂತ ಒಬ್ಬ ಕೊಲೆಗಾರ ಅನ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಒಂದು ಗುಂಡು ಕೂಡ ಮಿಸ್ ಆಗಲ್ಲ. ಒಬ್ಬ ನೇರವಾಗಿರೋ ಪೊಲೀಸ್ ಅಧಿಕಾರಿ ಗುಂಡು ಗುರಿ ತಲುಪುತ್ತೆ, ಯಾವತ್ತೂ ಮಿಸ್ ಆಗಲ್ಲ. ಆದ್ರೆ ಅನ್ಯಾಯವನ್ನ ನೋಡಿದಾಗ ನಾವು ಸುಮ್ನೆ ಕೂಡ ಇರೋದಿಲ್ಲ, ಇರಲೂಬಾರದು. ಅರ್ಥ ಆಯ್ತಾ? ಫೈರಿಂಗ್ ಪಾರ್ಟಿ ನಂಬರ್ 1 2 3 4 5 6 7 8 9 10. ಲೈನ್ ಪೊಸಿಷನ್ ರೆಡಿ ಏಮ್ Sir. ಫೈರ್. ಸೂರ್ಯಸಿಂಗ 14 ವಯಸ್ಸಿನ ಹುಡುಗಿ, ತಮ್ಮನೇ, ತಮ್ಮ ಅಲ್ಲ. ಪಾಪ ಹುಡುಗಿ ಸತ್ತೋಗ್ಬಿಟ್ಲು. ಹೋಗೋಣ ತಮ್ಮ, ಬಾ.